ಬದುಕುವುದು ನಿನಗೇನು ಚಂದ ತಾನೆಲ್ಲವೆಂಬಂತೆ ಜನಕ್ಕೆಲ್ಲ ಆಶಾ ನಿನಗಾದ ಬಂಧನವು ಘನವಾದ ಅರಿತೆಲ್ಲ ಆತ್ಮ ಜ್ಞಾನದಿಂದಳಿಯಲ್ಕೆ ನಿನಗಾಯ್ತು ಮುಕ್ತಿ ಸ್ತುತಿಸಿದ ಜ್ಞಾನ ಸಿದ್ಧಿಯ ಮೇಲೆ ಮುನ್ನಾದ ಕರ್ಮ ನಾನೊಂದು ದೇಹ ಬಿದ್ದಾರೇನದರಿಂದ ಏನೊಂದು ಭಾವೇ ತನಗಿಲ್ಲ ತನ್ನಿಂದಲೇನೊಂದು ಬಿಲ್ಲವಿಲ್ಲೆನ್ನುಸುವೆ ಸನ್ನಿಯಂ ನೀನೆ ಸುಖಿಯಾಯ ಸದ್ಗುರುವೆ ಭಿನ್ನ ಭವನಿನ್ನು ತನಗುಂಟೆ ವೇದವಾಕ್ಯವನ್ನೆಲ್ಲ ಬೋಧದಿನ್ ಕನ್ನಡದಿ ಬೋಧಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾಧುನಿಗೆ ಮಣಿಯುವೆನೋ ಸಾಧುನಿಜ ಗುಡಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಬೇಡಿ ನಿಜದೋಳ್ಮನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನಿ ಸುಧರನಾಗಿ ಗೈದ ಶ್ರೀ ಜಡಿಸಿದ್ದ ಸಿದ್ಧರೂಢರಿಗೆ ನತನಪ್ಪೆ ಸಿದ್ಧರೂಢರಿಗೆ ನತನಪ್ಪೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತಲೆಪ್ಪವೇ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಸುವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಮೂರ್ತಯೇ ನಮಃ ದಕ್ಷಿಣಮೂರ್ತಯೇ ನಮಃ ಸಿದ್ಧ ಸದ್ಗುರುಪಾದಾಬ್ಜಂ ಜನನೇ ಜನಕಸ್ತತಃ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ವರಂ ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ
ಅನುಭವ ಸಾರ ಎನ್ನುವ ಗ್ರಂಥದ 5ನೆಯ ಸಂಧಿಯ ಮೊದಲನೆಯ ಸೂತ್ರದ 7ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆಯ ಪರ್ಯಂತರವಾಗಿ ಆ ಶಿಷ್ಯನ ಪ್ರಶ್ನೆಗಳಿಗೆ ಸದ್ಗುರುಗಳು ಉಪದೇಶವನ್ನು ಮಾಡ್ತಾ ಯಾವಾಗ ನೀನು ಅರಿವು ಸ್ವರೂಪನಾದ ಪರಮಾತ್ಮ, ನೀನು ಎದ್ದಾಗ ನಿದ್ದಿ, ಸ್ವಪ್ನದಲ್ಲಿ ಇದ್ದಿ ಮತ್ತು ಬಿದ್ದಂಥ ನಿದ್ರಾ ಅವಸ್ಥೆಯಲ್ಲಿ ಕೂಡ ಆ ಪರಮಾತ್ಮ ನಮ್ಮಲ್ಲೇ ಆನ, ನಿನ್ನಲ್ಲಿ ಆನ, ಅದೇ ಅರಿವು, ಅದೇ ಗುರುವು, ಅದೇ ಬ್ರಹ್ಮ, ಅದೇ ಆತ್ಮ ಅಂತ ಹೇಳಿದರು. ಶಿಷ್ಯಗೇನು ಸಂಶಯ ಬಂದದ? ನಿದ್ರೆಯಲ್ಲಿ ಎಲ್ಲವನ್ನ ತಿಳಿಯುವಂಥ ಒಂದು ಜ್ಞಾನ ಆದಂತ ಹೇಳಿದರೆ, ಮಲಗಿದ ಸಮಯದಲ್ಲಿ ಆಭರಣವನ್ನು ಕದ್ದುಕೊಂಡು ಹೋಗುವುದನ್ನು ಯಾಕೆ ತಿಳಿಯುವುದಿಲ್ಲ? ತಿಳಿಯುವ ಜ್ಞಾನ ಇದ್ದರೆ ಕಳ್ಳ ಒಯ್ದನ, ಇಂಥವನ್ನೇ ಕಳ್ಳತನ ಮಾಡನ ಅಂತ ಹೇಳಬೇಕಾಗಿತ್ತಲ್ಲ. ಹೇಳೋಕ್ಕಾಗೋದಿಲ್ಲ. ಅಂದರೆ ನಿದ್ರೆಯಲ್ಲಿ ಪರಮಾತ್ಮ ಇಲ್ಲ, ಜಾಗ್ರದಲ್ಲಿ ಆನ, ಸ್ವಪ್ನದಲ್ಲಿ ಆನ ಅಂತ ಸಂಶಯ ಬರ್ತದಂತ ಹೇಳಿದಾಗ, ನಿನ್ನೆಯ ದಿನ ಲಂಬಿಕಾ ಯೋಗಿಯ ದೃಷ್ಟಾಂತವನ್ನು ಕೊಟ್ಟರು. ಆ ಯೋಗದಿಂದ ತನ್ನ ನಾಲಿಗೆಯನ್ನು ಬ್ರಹ್ಮರಂಧ್ರದಲ್ಲಿ ಇರಿಸಿ, ಆ ಬ್ರಹ್ಮರಂಧ್ರದಿಂದ ಸುರಿಯುವಂಥ ಅಮೃತವನ್ನು ಸವಿದು, ಅಲ್ಲಿ ಏನೆಂದೂ ಗೊತ್ತಿಲ್ಲದೆ ಆನಂದದಲ್ಲಿ ಇದ್ದಂಥ ಯೋಗಿಗೆ ಆ ಅಮೃತದಿಂದ ಮತ್ತೆ ಹೊರಗೆ ಬಂದಾಗ ಹೇಳ್ತಾನ, ನಾನು ಇಷ್ಟೊತ್ತು ಬ್ರಹ್ಮ ಆನಂದದಲ್ಲಿ ಅಮೃತವನ್ನು ನಾನು ಸವಿದೆ, ಆನಂದದಿಂದ ಇದ್ದೆ ಅಂತ ಹೇಳಿದ. ಅಲ್ಲಿ ಆದ ಆನಂದವನ್ನು ಇಲ್ಲಿ ಹೊರಗೆ ಬಂದ್ಮೇಲೆ ಹೇಳ್ತಾನಿಲ್ಲ. ಅದೇ ಪ್ರಕಾರವಾಗಿ ನಿನಗೆ ಸಾಧನೆಗಳು ಇಲ್ಲವಿನ ಅರಿವು ಇಲ್ಲ ಅಂತ ನಾವು ಹೇಳಿಲ್ಲ. ಹಾಗಾಗಿ ಜಾಗ್ರ, ಸ್ವಪ್ನ, ಸುಸುಪ್ತಿಯಲ್ಲಿ ಆ ಬ್ರಹ್ಮ, ಆತ್ಮ, ಪರಮಾತ್ಮ ಅಂತ ಏನು ನೀನೇ ಇದ್ದೆ ಅಂತ ಹೇಳಿದ ಶಾಸ್ತ್ರ ಇಲ್ಲಿವರೆಗೂ. ನಾವು ಪರಮಾತ್ಮ ಅಂದರೆ ಬೇರೆ ಕಡೆ ಆನ, ದೇವ್ರಂದ್ರೆ ಬೇರೆ ಕಡೆ ಆನ ಅಂತ ನಾವು ವಿಚಾರ ಮಾಡೀವಿ. ಅದು ಸಾಮಾನ್ಯ ಜ್ಞಾನ. ದೇವರು ಹೊರಗಡೆ ಆನ, ಒಳಗಡೆ ಇಲ್ಲ ಅನ್ನೋದು ಸಾಮಾನ್ಯ ಜ್ಞಾನ. ಅದು ದೇವ್ರಿಗೆ ಎಲ್ಲ ಕಡೆ ಇದ್ದಾನೆ ಅನ್ನೋದು ಮಧ್ಯಮ ಜ್ಞಾನ. ದೇವರು ನಾನೇ ಅನ್ನುವುದೇ ಉತ್ತಮವಾದ ಜ್ಞಾನ. ನೋಡಿ, ಇಷ್ಟೇ ವ್ಯತ್ಯಾಸ. ದೇವರ ಬಗ್ಗೆ ಎಲ್ಲರೂ ಕಲ್ಪನೆ ಆದ. ದೇವರು ಹೊರಗಡೆ ಆನ, ಇಲ್ಲೋ ಒಂದು ತೀರ್ಥಕ್ಷೇತ್ರದಲ್ಲಿ, ಕಾಶಿ, ಕೈಲಾಸದಲ್ಲಿ ಅಂತ ತಿಳ್ಕೊಂಡ ಭಕ್ತರು ಭಾಳ ಮಂದಿ ಆರ. ಅದು ಸಾಮಾನ್ಯ ಜ್ಞಾನ. ಅದು ಸಾಮಾನ್ಯ. ಅದು ದೇವರು ಎಲ್ಲ ಕಡೆ ಇದ್ದಾನಪ್ಪ. ಅಣುರೇಣು ತೃಣಕಾಷ್ಟದಲ್ಲಿ ಇಂಥಲ್ಲಿ ದೇವರು ಇಲ್ಲ ಅಂತ ಅನ್ನಂಗಿಲ್ಲ. ಎಲ್ಲ ಕಡೆ ದೇವರು ಇದ್ದಾನೆ, ನನ್ನಲ್ಲಿಯೂ ದೇವರು ಇರಬಹುದು ಅಂತ ಭಾವ ಇರುವುದು ಮಧ್ಯಮ ಜ್ಞಾನ. ಪೂರ್ಣ ಜ್ಞಾನ ಯಾವುದು? ನಾನೇ ದೇವರು ಅನ್ನುವುದೇ ಪೂರ್ಣ ಜ್ಞಾನ. ಈ ಜ್ಞಾನ ಯಾವಾಗ ಆಗ್ತದ ಆವಾಗ ಮೋಕ್ಷ ಆಗ್ತದ. ನೋಡ್ರಿ, ಮುಕ್ತಿ ಅಂದ್ರೇನು? ನಮ್ಮ ಸ್ವರೂಪ ಸಾಕ್ಷಾತ್ಕಾರ ಜ್ಞಾನ ಮಾಡಿಕೊಳ್ಳುವುದೇ ಮುಕ್ತಿ. ಅದಕ್ಕಾಗಿ ಸರ್ವ ಜಗತ್ತಿನ ಎಲ್ಲ ಮುಮುಕ್ಷುಗಳು ಗುರುನಾಥನಲ್ಲಿಗೆ ಬಂದ ಕಾರಣ ಏನು? ಗುರುವಿನಲ್ಲಿ ಯಾಕೆ ಬರಬೇಕಾಗಿತ್ತು? ದೇವರಲ್ಲಿಗೆ ಹೋಗಬೇಕಾಗಿತ್ತು, ಕಾಶಿಯಲ್ಲಿ ಹೋಗಬೇಕಾಗಿತ್ತು, ಅಲ್ಲೇ ಉಪದೇಶವನ್ನು ಪಡಿಬೇಕಾಗಿತ್ತು. ಅಂದರೆ ಆ ದೇವರು ನಿನಗೆ ಉಪದೇಶನೂ ಕೊಡಂಗಿಲ್ಲ, ನೀನು ಪಡಿಲಿಕ್ಕೂ ಸಾಧ್ಯ ಇಲ್ಲ. ಮಾತಾಡಂಗಿಲ್ಲ ಅಂದ್ರೆ ಉಪದೇಶ ಮಾಡ್ತಾವ. ದೇವರು ಮಾತಾಡ್ಲಾರ್ದ ದೇವರೆಲ್ಲ ಮತ್ತೆ ಉಪದೇಶ ಹೆಂಗೆ ಮಾಡ್ತಾವ ಅಂತಾವು.
ಹಾಗಾಗಿ ಇಲ್ಲಿ ದೇವರು ಯಾರು ಅಂದರೆ ನಿನ್ನೆ ಹೇಳಿನಿ, ಯಾವ ಜಗತ್ತು ಬೇರೆಯಲ್ಲ, ಜೀವಗಳು ಬೇರೆಯಲ್ಲ, ನಾನು ಬೇರೆ ಅಲ್ಲ, ಎಲ್ಲವೂ ಬ್ರಹ್ಮನೇ ಅಂತ ಯಾವನ್ ತಿಳ್ಕೊಂಡನ ಅಂಥ ಬ್ರಹ್ಮವಿದುರ ಅಂತ ಬರೆದಾರ. ಬ್ರಹ್ಮವಿದ್ವೈ ಬ್ರಹ್ಮೈ ಭವತಿ. ಅಂಥ ಜ್ಞಾನಿಯ ಸಮೀಪ ಬಂದು ಆತನಿಗೆ ಶರಣಾಗತನಾಗಿ ಗುರುವಿನ ಉಪದೇಶವನ್ನು ಪಡೆದುಕೊಂಡು ಮತ್ತೆ ಮನೆಯಲ್ಲಿ ಕುಂತ್ರೆ ಕೆಲಸ ಆಗೋದಿಲ್ಲ. ಮನೆಯಲ್ಲೇ ಕುಂತೀವ್ರಿ ಅಂದರೆ ಕೆಲಸ ಆಗೋದಿಲ್ಲ. ಗುರುವಿನ ಸನ್ನಿಧಾನದಲ್ಲಿ ಬಂದು ಗುರುವಿನ ಉಪದೇಶದ ವಿಚಾರವನ್ನು ಮಾಡಿ ಅದರಲ್ಲಿ ಶ್ರದ್ಧೆ ವಿಶ್ವಾಸವನ್ನು ಇಟ್ಟುಕೊಂಡಾಗ ಉಪದೇಶದ ಫಲ ಕೊಡುತ್ತದೆ ವಿನ ಎಲ್ಲಂದರೆ ಬೆಂಜಿಯ ಒಡನಾಟ ಪುರುಷ ಮಾಡಿದಂಗೆ. ಪುರುಷ ಸತಿಪತಿಗಳ ಒಡನಾಟ ಆದ, ಸಂಭೋಗ ಆದ, ಆದರೆ ಆಕೆಯಲ್ಲಿ ಗರ್ಭ ನಿಂತಿಲ್ಲ. ಯಾಕಂದ್ರೆ ಬಂಜಿತನ ಆದಂತ. ಮತ್ತು ಆ ಸಂಭೋಗದ ಫಲ ಕೊಡ್ತೇನು ಅಂದರೆ ವ್ಯರ್ಥ ಆಯ್ತಂತ ಅರ್ಥ ಇಲ್ಲ, ಸುಮ್ಮನೆ ವ್ಯರ್ಥ. ಅದರಂತೆ ಗುರು ಶಿಷ್ಯರ ಉಪದೇಶ ಯಾವಾಗ ಶಿಷ್ಯರಿಗೆ ಫಲ ಕೊಡಲಿಲ್ಲ ಅಂದರೆ ಆ ಉಪದೇಶ ವ್ಯರ್ಥ ಅಂತಲೇ ಅರ್ಥ ಆಗ್ತದೆ, ಫಲ ಕೊಡೋದಿಲ್ಲ. ಫಲ ಕೊಡಬೇಕಾದ್ರೆ ಆಕೆಯಲ್ಲಿ ಜ್ಞಾನದ ಶಿಶು ಹುಟ್ಟಬೇಕು, ಚರ್ಮದ ಶಿಶು ಅಲ್ಲ, ರಕ್ತ ಮಾಂಸದ ಮಗು ಅಲ್ಲ, ಜ್ಞಾನದ ಮಗು. ಆ ಶಿಷ್ಯ ಹೆಣ್ಣೆ ಇರಲಿ ಗಂಡೆ ಇರಲಿ, ಆ ಹೆಣ್ಣಂತ ಅರ್ಥ ಮಾಡಬಾರದು. ಅದು ಹೆಣ್ಣಂದ್ರೆ ಅದು ಚರ್ಮದ ಮಗನ್ನ ಹೆತ್ತದಕ್ಕೆ ಹೆಣ್ಣು ಬೇಕು, ಹೌದಿಲ್ಲ? ರಕ್ತ ಮಾಂಸದಿಂದ ಕೂಡಿದ್ದು ಮಗು ಅದು. ಆ ಮಗನ ಹಡೆಯೋದಕ್ಕೆ ಎಣ್ಣೆ ಬೇಕು. ಜ್ಞಾನದ ಶಿಶುವನ್ನು ಪಡಿಬೇಕಾದ್ರೆ ಹೆಣ್ಣು ಆದ್ರೇನು, ಗಂಡ ಆದ್ರೇನು, ಜ್ಞಾನದ ಶಿಶುವನ್ನು ಹಡಿಬೇಕು, ಪಡಿಬೇಕು ಅಂತ ಅರ್ಥ. ಹಾಗಾಗಿ ಆ ಪರಮಾತ್ಮನು ನಿದ್ದೆಯುಳು, ಸುಖ ನಿದ್ದೆಯುಳು ಇರುತ್ತಿರ್ಪನೆಂಬ ಸಂಸ್ಮರಣವ ಸುಪ್ತಿ ಸತಿಯ ಸಂಯೋಗದಿಂದ ದೊರಕೊಂಡ ಸುಖವ ನರ ಹೌದು ಅಂದರು. ನಿದ್ದೆಯಲ್ಲಿ ಆನಂದ ಆಗ್ಯದಲ್ಲ ನಿಮಗೆ? ಎಂಥ ಆನಂದ ಆಗ್ಯದ! ರಾಜ ಮಹಾರಾಜ ದೇವತೆಗಳಿಗಂತೂ ಗೊತ್ತೇ ಇಲ್ಲ. ಇದು ರಾಜನಿಗೆ ಆಗಲಾರ್ದು, ಮಾನವನಿಗೆ ಆಗಲಾರ್ದು, ಪಶುಗಳಿಗೆ ಆಗಲಾರ್ದು, ಪಕ್ಷಿಗಳಿಗೆ ಆಗಲಾರ್ದು, ದೇವತೆಗಳಿಗೂ ಕೂಡ ಆಗಲಾರ್ದು. ನಿದ್ದೆ ಅನ್ನೋದು ಗೊತ್ತಿಲ್ಲ ದೇವತೆಗಳಿಗೆ. ಯಾಕಂದ್ರೆ ನಿದ್ರಾವಸ್ಥೆ ಅವರಿಲ್ಲ, ಯಾವಾಗಲೂ ಜಾಗ್ರಾವಸ್ಥೆ. ನಾವು ಹೆಂಗೆ ಎದ್ದೀವಿ, ಅವರು 24 ಗಂಟೆ ಕಣ್ಣು ಹಿಂಗೆ ಮುಚ್ಚಂಗಿಲ್ಲ. ಅವ್ರ ಭೋಗನೇ ಹಂಗಾದ. ರಾಜರಿಗೂ ನಿದ್ದೆ ಬರ್ತದ, ರೈತನಿಗೂ ನಿದ್ದೆ ಬರ್ತದ, ಬಡವರಿಗೂ ನಿದ್ದೆ ಆದ, ಶ್ರೀಮಂತಗೂ ನಿದ್ದೆ ಆದ, ಸಾಲ ತಗೊಂಡವನು ನಿದ್ದೆ ಆದ, ಸಾಲ ಕೊಟ್ಟವನು ನಿದ್ದೆ ಆದ. ಆದರೆ ನಿದ್ದೆಯಲ್ಲಿ ರಾಜನಿಗೆ ಆನಂದ ಆಗಲಿ, ಭೋಗ ಭಾಗ್ಯ ಎಲ್ಲ ಆದಪ್ಪ. ಶ್ರೀಮಂತಿಗೆ ಸಾಲ ಕೊಟ್ಟನ, ಹಣದಲ್ಲಿ ಲೆಕ್ಕ ಮಾಡ್ಕೊಂತ ಆರಾಮಾನ, ಅವನಿಗೆ ಆನಂದ ಆಗಲಿ. ಮತ್ತೆ ಭಿಕ್ಷೆ ಬೇಡುವಂತ ಬಡವನಿಗೂ ಸಹ ನಿದ್ರೆಯಲ್ಲಿ ಆನಂದ. ರಾಜನಿಗೆ ಆದದ್ದೇ ಆತಲ್ಲ ಆನಂದ, ರಾಜನಿಗೆ ಆದ ಆನಂದ. ಭಿಕ್ಷುಕನಿಗೆ ಆದನು, ರಾಜನಿಗಿದ್ದದ್ದು ಭೋಗ ಏನಿಲ್ಲ, ಆದ್ರೆ ಆನಂದ ಸಮಾದ. ಶ್ರೀಮಂತನಿಗೆ ಇದ್ದದ್ದು ಭೋಗ, ಭಿಕ್ಷುಕನಿಗಿಲ್ಲ, ಆದ್ರೆ ನಿದ್ದೆಯಲ್ಲಿ ಸಮಾನ ಅದ. ಅಂದ್ರೆ ಯಾಕೆ ನಿದ್ರೆಯಲ್ಲಿ ಆನಂದ ಆಗದ ಎಲ್ಲರಿಗಂದ್ರೆ, ನಿದ್ರಾವಸ್ಥೆ ಮಲಗಿದಾಗ ನಮ್ಗೆ ಯಾವುದು ಗೊತ್ತಿಲ್ಲ ಜೀವನಿಗೆ. ನನ್ನ ಹೊಲ ಅಂಬದು ಗೊತ್ತಿಲ್ಲ, ಮನೆ ಗೊತ್ತಿಲ್ಲ, ಮಗ ಇದ್ದ ಸತ್ತ ಅನ್ನೋದು ಗೊತ್ತಿಲ್ಲ, ಬದುಕೇನಂಬುದು ಗೊತ್ತಿಲ್ಲ, ಗಂಡ ಇದ್ದ ಸತ್ತ ಅನ್ನೋದು ಗೊತ್ತಿಲ್ಲ, ಬದುಕೇನಂಬುದು ಗೊತ್ತಿಲ್ಲ.
ಗಂಡನಿಗೂ ಕೂಡ ಇಷ್ಟು ಮಂದಿ ಹೆಂಡ್ರಾರ ಇಷ್ಟು ಮಕ್ಕಳಾರ ಅಂತ ಅದು ಗೊತ್ತಿಲ್ಲ. ನಾ ಯಾವ ಮನೆ ಆದಂಥ ಮನೆನೂ ಗೊತ್ತಿಲ್ಲ. ನಾನು ಯಾವ ಹಾಸಿಗೆಯಲ್ಲಿ ಮಲಗಿನಿ ಅದು ಗೊತ್ತಿಲ್ಲ. ನನ್ನ ಶರೀರ ಹೆಂಗೆ ಬಿದ್ದದು ಗೊತ್ತಿಲ್ಲ. ಏನು ಹೆಂಗೆ ಕೈಯಲ್ಲಿ ಬಿದ್ದದು, ಕಾಲಲ್ಲಿ ಬಿದ್ದದು ಏನು ಗೊತ್ತಿಲ್ಲಲ್ಲಪ್ಪ. ಏನಿಲ್ಲಲ್ಲ ಅಲ್ಲಿ. ಏನನ ಇದ್ರೆ ಆನಂದ ಸುಖ ಆತದಂತ ನಾವು ಅನ್ಕೊಂಡಿವಲ್ಲ. ಈಗ ಮಕ್ಕಳನ್ನ ಕಳ್ಕೊಂಡವ್ರಿಗೆ ಅಪ್ಪ ನನ್ನ ಮಕ್ಕಳು ಕಳ್ಕೊಂಡಿನಿ ಅದಕ್ಕೆ ಆನಂದ ಇಲ್ಲ ಅಂದ್ವಿ. ಹೆಣ್ತಿನ ಕಳ್ಕೊಂಡವನೇ ಅಂತಾನ ಹೆಣ್ತಿ ಇಲ್ಲಪ್ಪ ಅದಕ್ಕೆ ನನಗೆ ಆನಂದ ಇಲ್ಲ ಅಂತಾನ ಅಂತೀವಿಲ್ಲ ನಾವು. ಅಲ್ಲಿ ಯಾವ ಇಲ್ಲಲ್ಲ ಆನಂದ ಹೆಂಗಾಯ್ತು ನಿನಗೆ ಅಂದ್ರೆ ತಿಳ್ಕೋಬೇಕು. ನಾವು ಏನು ಇಲ್ಲ ಅಂತ ಭಾವ ಯಾವಾಗ ನಾವು ಬರ್ತದ ಆವಾಗ ಆನಂದ ತಾನೇ ಆತದ. ನಮಗೆ ಆನಂದ ಆಗಿಲ್ಲ, ಸುಖ ಆಗೋಲ್ತು, ಶಾಂತಿ ಆಗೋಲ್ತು. ಅರೆ ಚೋಳುಗಳನ್ನ ಜೋಬೆಗೆ ಹಾಕೊಂಡಿವಿ, ಕಡಿತದ ನನಗೆ ಕಡಿತದ ಅಂದ್ರೆ ಬೆಂಕಿ ಕೈ ಹಿಡ್ಕೊಂಡಿವಿ, ಸುಡುತ್ತದಂದ್ರೆ ಅದಕ್ಕೆ ಏನ್ ಮಾಡ್ಬೇಕೀಗ? ಮೈಗೆ ಕಿಡಿಯುವಂತ ಚೋಳುಗಳನ್ನ ಹೊರಗೆ ಹಾಕ್ಬೇಕು ಅಷ್ಟೇ. ಅದಕ್ಕೆ ಬೇರೆ ಪರಿಹಾರ ಇಲ್ಲ. ಕೈ ಸುಡ್ತದಂದ್ರೆ ಕೈಯಾಗ ಹಿಡ್ದ ಬೆಂಕಿಯನ್ನೇ ಬಿಟ್ಟಾಕ್ಬೇಕು. ಹೌದಿಲ್ಲ? ಅದೇ ಪರಿಹಾರ. ಅದಕ್ಕೆ ಮತ್ತೆ ಎಲ್ಲೇನ ದೇವ್ರ ಹುಡುಗ ಹೋಗಿ ಕಾಯಿ ಹೊಡೆದು ಯಾರನ್ನ ಬೇಡ್ಕೊಂಡು ಯಂತ್ರ ಮಂತ್ರ ತಂತ್ರ ಮಾಡಿದ್ರೆ ಓದ್ತಾವ ನೀವು? ಮತ್ತೆಷ್ಟು ಕಡಿತಾವ ಕೊಂಡ್ಯಾವು, ಮತ್ತೆಷ್ಟು ಕೈ ಸುಡ್ತದ. ಆದಷ್ಟು ಬೇಗ ಬಿಟ್ಟಾಕ್ಬೇಕು ಬೆಂಕಿ, ಆದಷ್ಟು ಜಲ್ದಿ ಚೋಳನ್ನ ಹೊರಗೆ ಹಾಕ್ಬೇಕು. ಅದಕ್ಕೆ ನಮಗೆ ಆನಂದ ಯಾಕೆ ಆಯ್ತು ಅಂತ ವಿಚಾರ ಮಾಡ್ಬೇಕು. ಯಾಕೆ ಆಯ್ತು ಆನಂದ ಅಂದ್ರೆ ನಾವೆಲ್ಲ ಆನಂದ ಸ್ವರೂಪಗಳೇ. ನಾವು ಮೊದಲು ಆನಂದ ಸ್ವರೂಪಗಳೇ. ತಾಯಿ ಗರ್ಭಕ್ಕೆ ಬರುವಾಗನೂ ಆನಂದ ಸ್ವರೂಪಗಳೇ, ಬಂದಾಗನೂ ಆನಂದ ಸ್ವರೂಪಗಳೇ, ಹೊರಗೆ ಬಂದಾಗನೂ ಆನಂದ ಸ್ವರೂಪಗಳೇ. ನಮಗೆ ದುಃಖ ಎಂಬುದು ಇಲ್ಲೇ ಇಲ್ಲ, ಆದ್ರೆ ದುಃಖ ಆಯ್ತು ನೋಡು. ನಿದ್ರೆಯಲ್ಲಿ ದುಃಖ ಎಂಬುದು ಆದನೆ ಯಾರಿಗನ? ಭಿಕ್ಷುಕನಿಗಿಲ್ಲ, ಶ್ರೀಮಂತಿಗಿಲ್ಲ, ರಾಜನಿಗಿಲ್ಲ, ಬಡವಿಗಿಲ್ಲ, ಯಾರಿಗಿಲ್ಲ. ನಿದ್ರೆಯಲ್ಲಿ ಎಲ್ಲರಿಗೆ ದುಃಖನೇ ಇಲ್ಲ. ಅಲ್ಲೇನದ? ಎಲ್ಲರಿಗೂ ಬರೀ ಆನಂದ ಅದ. ಆನಂದ ಇಲ್ಲಿದ್ದನ ತಂದೆವೋ ಅಥವಾ ನಮ್ಮಲ್ಲಿ ಇದ್ದದ್ದೇ ಪ್ರಕಟ ಆಯ್ತು? ನಮ್ಮಲ್ಲಿ ಆನಂದ ಆದಂತೇಳಿ ನಮಗೆ ಗೊತ್ತಾಯ್ತು ಯಾವಾಗ? ನಿದ್ರೆಯಲ್ಲಿ. ಆದರೆ ಆ ಆನಂದ ನಾವಿನ್ನ ಹುಡುಕೊಂತೀವಿ. ಆನಂದ ಎಲ್ಲಿ ಆಗ್ತದ, ಆನಂದ ಯಾವಾಗ ಆಗ್ತದ, ಸುಖ ಯಾವಾಗ ಆಗ್ತದ, ಶಾಂತಿ ಯಾವಾಗ ಆಗ್ತದ? ಇದು ಅಜ್ಞಾನ ಅಲ್ಲ. ನಮ್ಮಲ್ಲೇ ಆನಂದದ ಅನುಭವ ನಮಗೆ ಆದದಕ್ಕೆ ಎದ್ದ ಮೇಲೆ ಹೇಳ್ತೀವಿ, ಏನು ಸುಖವಾಗಿ ನಿದ್ದೆ ಮಾಡಿದ್ನೋ ಮರ ಎಂತೀವಿ. ಇಲ್ಲ, ಮತ್ತೆ ನಿದ್ದೆ ಅನುಭವನ ಆಗೋದಿಲ್ಲ, ಸುಖದ ಅನುಭವನ ಆಗೋದಿಲ್ಲ. ಮತ್ತೆ ಎದ್ದ ಮೇಲೆ ಯಾಕಡೆ ಹೋಯ್ತು ಆನಂದ? ಅದು ಬೇಕಲ್ಲ, ಎಲ್ಲಿಗೆ ಹೋಯ್ತು? ಈಗ ಎಲ್ಲಿದ್ದಾದರೂ ತಂದಿದ್ರೆ ಎಲ್ಲಿಗಾದ್ರೂ ಹೋಗ್ತಿತ್ತದು. ಎಲ್ಲಿದ್ದಾದರೂ ತಂದಿದ್ರೆ ಅದು ಎಲ್ಲಿಗೇನೋ ಹೋಗ್ತಿತ್ತದು. ಎಲ್ಲಿದ್ದ ತಂದದ್ದಲ್ಲ, ಎಲ್ಲಿಗೂ ಹೋಗೋದಲ್ಲ. ಅದು ಶಾಶ್ವತವಾಗಿ ಯಾವಾಗಲೂ ಇರೋದೆ. ಎದ್ದಾಗ ಯಾಕಡೆ ಹೋಯ್ತ್ರಿ ಅಂದ್ರೆ, ಎದ್ದ ತಕ್ಷಣ ಅದು ಏನಾಯ್ತು ಅಂದ್ರೆ ಗದ್ಲಿಗೆ ಬಿತ್ತು. ಗದ್ಲಿಗೆ ಬಿದ್ದದೀಗ. ಸುಮ್ಮನೆ ಇರ್ರಿ, ಈಗ ನಿಶಬ್ದ. ಹೌದಿಲ್ಲ? ಹಿಂಗೆ ಕೈ ಮಾಡಿದ್ರೆ ಶಬ್ದ ಆಯ್ತು. ಶಬ್ದದಿಂದ ನಿಶಬ್ದ ಆಗ್ಯದು, ನಿಶಬ್ದದಲ್ಲಿ ಶಬ್ದ ಹುಟ್ಟದು. ಮೊದಲು ನಿಶಬ್ದ ಅದ, ಆಮೇಲೆ ಎಲ್ಲರೂ ಮಾತಾಡೋಕ್ಕೋಸ್ಕರವಾಗಿ ಶಬ್ದದ ಗದ್ದಲಾಗ್ಬಿಡ್ತು ನೋಡು. ಇಷ್ಟೇ ಅಲ್ಲ ವ್ಯತ್ಯಾಸ ಇರೋದು. ಮತ್ತೆ ಮೊದಲು ಆನಂದ ಆದ, ಆನಂದ ಮೊದಲೇ ಆದ. ಆನಂದದಲ್ಲಿ ದುಃಖದ ಗದ್ದಲದ ನೋಡು. ಯಾಕಿತ್ತಪ್ಪ?
ಇದಕ್ಕೆ ಕಾರಣ ಏನು ಅಂದ್ರೆ ಅಜ್ಞಾನ ಅಂದ್ರೆ ಮಾತು. ಅಜ್ಞಾನ, ಭ್ರಾಂತಿ, ಭ್ರಮೆ. ನಮಗೇನಾಯ್ತು, ಅವರಿಂದ ನಮಗೆ ಆನಂದ ಆಗ್ತದ. ಗಂಡ ತಿಳ್ಕೊಂಡ ಹೆಂಡತಿಯಿಂದ ಆನಂದ ಅಂತ ಅವನು ಅನ್ಕಂಡ, ಹೆಂಡತಿ ಅನ್ಕೊಂಡ್ಲು ಗಂಡ ಇದ್ರೆ ಸುಖವಾಗಿದ್ನಿ ಅಂತ ಈಕೆ ಅನ್ಕೊಂಡ್ಲು. ಇವರಿಬ್ಬರು ಒಂದಿನ ಕುಂತು ಚರ್ಚೆ ಮಾಡಿದ್ರು, ನಾನಿದ್ದೀನಿ ನೀನಿದ್ದೀನಿ, ನಮಗೆ ಬರೀ ದುಃಖ ಹಾಕಾಗ್ಯಾವ ಅಂತ ಇಬ್ಬರು ಮಾತಾಡಿದ್ರು ಏಕಾಂತದಾಗ, ಗಂಡ ಹೆಂಡತಿ. ಆಗ ಹೆಂಡತಿ ಅಂದ್ಲು, ಇಲ್ಲ ನಮ್ಗೆ ಯಾಕೆ ದುಃಖ ಆಗ್ಯದಂದ್ರೆ ಮಕ್ಕಳಾಗಿಲ್ಲಲ್ಲ ಅದಕ್ಕೆ ದುಃಖ ಆಗ್ಯದ ಅಂತ ಆಕೆ ಅಂದ್ಲು. ಆವಾಗ ಅವನಿಂದ, ಹೌದು ಬಿಡು, ಇಷ್ಟು ಗೊತ್ತಾಗಲ್ಲ ನನಗೂ, ನಮ್ಗೆ ಮಕ್ಕಳು ಇಲ್ಲದಕ್ಕೆ ಅದು ಆನಂದ ಆಗಿಲ್ಲ, ಮಕ್ಕಳಾದ ಸುಖವಾಗಿರ್ತೀವಿ ಅಂತ ಮಕ್ಕಳು ಬೇಡಕ್ಕೆ ಹೋದ್ರು ನೋಡೋರು. ಇಬ್ಬರು ಕಲ್ತು ಬುತ್ತಿ ಕಟ್ಕೊಂಡು ಅಲ್ಲಿ ದೇವ್ರು ಹೇಳ್ತಾರ, ಇಲ್ಲಿ ದೇವ್ರು ಹೇಳ್ತಾರ, ಆ ದೇವ್ರಿಗೆ ನಡೆದ್ರೆ ಮಕ್ಕಳಾತಾವ, ಇವ್ರಿಗೆ ಮಕ್ಕಳಾತಾವ ಅಂತ ತಿರುಗಿದ್ರು. ಆಗಲಿ, ಯಾವಾಗ ಮಕ್ಕಳು ಆತವ ಅಂತ ಅಂದು ತಿರುಗಿ ಏನು ದೈವಾನುಕೂಲತೆಯಿಂದ ದೇವರೇ ಕೊಟ್ಟಂತೆ ಕಡ್ರಿ ಮಕ್ಕಳಾದ್ಮೇಲೆ ಅದು ಸುಖ ಆಗ್ಬೇಕಲ್ಲ. ಸುಮ್ಮನೆ ನಮ್ಮನ್ನ ವಿಚಾರ ಮಾಡಿ ಹೊರಗೆ ಹೋದಲ್ಲಿ ಮಕ್ಕಳಾದ್ಮೇಲೆ ಸುಖ ಆಗ್ಬೇಕಾಗಿತ್ತಲ್ಲಪ್ಪ. ಮಕ್ಕಳಾದವು, ಅವಾಗಂದ್ರು ಸುಖ ಆಗಲಿಲ್ಲ, ಮೊದಲಕ್ಕಿಂತ ಹೆಚ್ಚಾಗ್ಬಿಡ್ತು ದುಃಖ. ಒಂದಾದ ಅದಕ್ಕೆ ದುಃಖ ಆಯ್ತು, ಎರಡಾದ್ರೆ ಬೇಸಾದವಂತೆ ಎರಡಾದವು. ಆವಾಗ ಮತ್ತಿಟ್ಟು ಏಕ್ ಸುಖಿ ದೋ ದುಃಖಿ ತೀನ್ ಗಡಬಡ ಚಾರ್ ಲಡಪಟ. 4 ಮಂದಿ ಆದ್ಮೇಲೆ ಮೊದಲು ಒಬ್ಬನಿದ್ದಾಗ ಸುಖ, ಹೆಣ್ಣೆ ಇರಲಿ ಗಂಡ್ಲಿರ್ಲಿ, ಒಂಟಿಯಾಗ ಇದ್ದಂತ ಸುಖ ಆನಂದ ಈಗ 4 ಮಂದಿ ಅದನ್ನ ಆಗವಲ್ತಲ್ಲ. ಅದನ್ನು ಕೂಡ ನಾವು ಇನ್ನೊಂದು ಮದುವೆ ಆದ್ರೆ ಆತದಂತ ಮತ್ತೊಂದು ಮದುವೆ ಮಾಡ್ಕೊಂಡವ್. ಅವಾಗ ನೋಡಿದ ಮತ್ತಿಟ್ಟು ದುಃಖ ಹೆಚ್ಚಾಯ್ತು. ಹಿಂಗೆ ವಿಚಾರ ಮಾಡ್ತಾ ಮಾಡ್ತಾ ಹೋದಂತೆಲ್ಲ ಯಾರಿಗೆ ಸುಖ ಯಾವ ವಸ್ತುವಿನಿಂದ ಆಗಿಲ್ಲ. ಶ್ರೀಮಂತಗೆ ಆತದ್ರಿ ಅಂದ್ರೆ ಶ್ರೀಮಂತರು ಅಳಬಾರ್ದು, ಅವ್ರಿಗೆ ದುಃಖ ಅದ, ಬಡವನು ದುಃಖ ಅದ. ಅದೇ ಎಲ್ಲರಿಗೂ ದುಃಖ ಆದಂದ್ರೆ ನಿದ್ದೆಗಿದ್ದಂತ ಸುಖ ಆನಂದ ಎದ್ದಾಗ ಎಲ್ಲರಿಗೂ ಯಾಕೆ ದುಃಖ ಆಯ್ತು ಅಂದ್ರೆ ಹೊರಗಡೆ ವಸ್ತುಗಳಲ್ಲಿ ಆನಂದ ಇಲ್ಲ. ಹೊರಗಡೆ ವಸ್ತುಗಳಲ್ಲಿ ಆನಂದ ಇಲ್ಲವೇ ಇಲ್ಲ. ಸುಮ್ಮನೆ ನಮ್ಮ ಭ್ರಾಂತಿ ಆಗಿದೆ. ಬಾಳೆಹಣ್ಣು ತಿಂದ್ವಿ, ಭಾಳ ಚಲೋ ಆಯ್ತಪ್ಪ ಅಂತ 1 ತಾಸು ಆನಂದ ಆಯ್ತು, ಆಮೇಲೆ ಮತ್ತೆ ಹಸಿವು ಆಯ್ತು. ಇದ್ರಂಗ ಏನನ್ನ ನೋಡಕ್ ಹೋದ್ರೆ ಊರಾಗ ಇದ್ದು ಬೇಸರ ಆಗ್ಯದಂತ ಬೇರೆ ಊರಿಗೆ ನೋಡಕ್ ಹೋದ್ರು. ಅಲ್ಲಿ ಓದ 1 ದಿನ 2 ದಿನ ಭಾಳ ಚಲೋ ಅದ, ಭಾಗ್ಯವಂತರು ನಾವು ಬಂದದ್ದು ಅಂತ ಅನಿಸ್ತು. 3ನೇ ದಿನಕ್ಕ ಯಾಕನ ಬಂದೀವಿ ಅಂತ ದುಃಖ ಅನಿಸ್ತು ನೋಡು. ಅಲ್ಲೇನೆ ಹೋದಲ್ಲೇ ಎಲ್ಲಿ ಹೋದ್ರೆ ಸುಖ ಆತಂತ ಹೋಗಿದ್ರು ಅಲ್ಲೇನೆ ದುಃಖ ಆಗಿದೆ. ಇಲ್ಲ ಮನೆಗೆ ತಿಂದು ಬ್ಯಾಸರ ಆಗ್ಯದ, ಅದಕ್ಕೆ ಹೊರಗೆ ಹೋಟ್ಲದಾಗ ಏನಂತ ತಿಂದು ಬರಮಂತ ಹೋದ್ರು. ತಿನ್ನುವಾಗ ಭಾಳ ರುಚಿ ಅನಿಸ್ತು, ಮನೆಗೆ ಬರೋದ್ರಾಗ ಅಜೀರ್ಣ ಆಯ್ತು, ಮತ್ತೆ ದುಃಖನಾಯ್ತು. ಹಾಗೆವಿಲ್ಲ ನಮಗೆ ಅನುಭವ ಆದಿಲ್ಲ ಅಂದ್ರೆ ಎಲ್ಲಿ ಅದು ಸುಖ? ಶಬ್ದದಲ್ಲಿಲ್ಲ, ಸ್ಪರ್ಶದಲ್ಲಿಲ್ಲ, ರೂಪ ರಸ ಗಂಧ ಅದು ಎಲ್ಲೆಲ್ಲಿ ನೋಡಿ ಕ್ಷಣಿಕವಾದ, ನೋಡೋ ಕಾಲಕ್ಕೆ ಹಾಯ್ ಅನಿಸ್ತವ, ತಾಸಿನಲ್ಲಿ ಮತ್ತೆ ದುಃಖ ಆಗ್ತದ. ಅಂದ್ರೆ ಸುಖ ಎಲ್ಲಿ ಅದ? ಆನಂದ ಎಲ್ಲಿ ಅದ? ಆನಂದ ಎಲ್ಲಿ ಅದ? ಮೊದಲೇ ಹೇಳಿವಲ್ಲ, ನಿದ್ದೆಯಲ್ಲಿ ನಿನ್ನೆಲ್ಲೇ ಅದಲ್ಲ. ಈ ನಿದ್ದೆಯಲ್ಲಿ ಆನಂದ ಯಾರನ್ನ ಕಡ ಕೊಟ್ಟಾರೇನು? ಮಗ ತಂದೆ ಕೊಟ್ಟಿಲ್ಲ, ತಂದೆ ಮಗನಿಗೆ ಕೊಟ್ಟಿಲ್ಲ. ಅವನ ಆನಂದ ಅವನಿಗೆ, ಇವನ ಆನಂದ ಇವನಿಗೆ. ಮತ್ತೆ ಯಾರ ಆನಂದ ಅವರಿಗೆ ಆಗದೇನೋ, ಒಬ್ಬರು ಕಸ್ಕೊಂಡು ಒಬ್ರಿಗೆ ಆನಂದ ಪಟ್ಟಿಲ್ಲ. ಒಬ್ರು ತಗೊಂಡು ಯಾರೋ ಒಬ್ರು ಆನಂದ ಪಟ್ಟಿವೇನೋ. ನಿದ್ದೆಯಲ್ಲಿ ಎಲ್ಲರಿಗೂ ಆನಂದ. ಆ ಆನಂದವೇ ನಮಗೇನಾಗಬೇಕಾಗಂದ್ರೆ ಎದ್ದಾಗ ಆಗ್ಬೇಕಾಗ್ಯದ. ನಿದ್ದೆಗೆ ಆಗದೆಲ್ಲರಿಗೆ ಆನಂದ ಆಯ್ತದು. ಎದ್ದಾಗ ಆಗಬೇಕಾಗಿದ್ರೆ ಅದು ಸದ್ಗುರುನಾಥನ ಸನ್ನಿಗೆ ಹೋಗಬೇಕು. ಅವರ ಸನ್ನಿಧಿಯಿಂದ, ಅವರ ಕೃಪೆಯಿಂದ, ಅವರ ದಯಾಳತ್ವದಿಂದ ಅಂಥ ನಿದ್ದೆಯಲ್ಲಿ ಆದಂಥ ಆನಂದ
ದುಃಖದಿಂದ ಕೂಡಿಲ್ಲ ನೋಡು, ಬರೇ ಸುಖ, ಬರೇ ಸುಖ. ಅಂತ ಆನಂದ ಎದ್ದಾಗ ನನಗೆ ಆಗಬೇಕು ಗುರುವೇ. ಆ ಆನಂದ ಏನು ಮಾಡಿದ್ರೆ, ಏನನ್ನ ನೋಡಿದ್ರೆ, ಏನನ್ನ ತಿಳಿದ್ರೆ ಅಂತ ಸುಖ ಆಗ್ತದ ಅಂತ ಕೇಳಕ ಶಿಷ್ಯ ಬರಬೇಕು, ಅದನ್ನು ತಿಳಿಸಕ ಗುರು ಬೇಕು. ಇವೆರಡೇ ಮಾತಿಲ್ಲಿ. ಇದನ್ನ ತಿಳಿದುಕೊಳ್ಳೋಕೆ ಎಂಥ ಶಿಷ್ಯರಾದರೂ ಬಹಳ ದಿನ ಬೇಕು. ಎಂಥ ಗುರು ಹೇಳ್ಬೇಕಾದ್ರೆ ಒಂದು ದಿನದ ಮಾತಲ್ಲ ಇದು, 1-2 ದಿನದ ಮಾತಲ್ಲ, 2 ವರ್ಷ ಅಲ್ಲ, 3 ವರ್ಷ ಅಲ್ಲ. ಮಹಾತ್ಮರು ಹೇಳ್ಯಾರ, ಇದನ್ನು ಹೇಗೆ ತಿಳ್ಕೊಂಡ್ರೆ ಶರೀರ ಇರುವ ತನಕ ಅರಿತವರ ಸಂಘವನ್ನು ಮಾಡೋದು. ಹೆಣ ಮಲಿಗೆ ಹೋಗ್ತದ, ಉಪದೇಶ ತಾಂಡವರು ಏನಾಗಿವ ಅಂತ ಅನಿಸ್ಬಿಡ್ತದ ವಿಚಾರ ಮಾಡಿದ್ರೆ. ಶರೀರ ಇರುವ ತನಕ ಅಂದ್ರೆ ನಾವು ಬದುಕಿ ಜೀವಂತ ಇರುವ ತನಕ ನೀ ಏನು ಮಾಡು ಅಂದ್ರೆ ಏನಂತ ಹೇಳ್ಯಾರ, ಅರಿತವರ ಸಂಘ ಮಾಡು. ಅರಿತವರಂದ್ರೆ ಬಲ್ಲವರು, ಬಲ್ಲವರಂದ್ರೆ ತಿಳಿದವರು, ತಿಳಿದವರಂದ್ರೆ ಮಹಾತ್ಮರು, ಮಹಾತ್ಮರಂದ್ರೆ ಸಂತರು. ಅವರಿಗೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳನ್ಬೇಕು. ಯಾರಿಗನ್ಬೇಕು? ಯಾರು ಈ ಆನಂದ ನನಗೆ ನಿದ್ದೆಗೆ ಆದ ಆನಂದ ಎದ್ದಾಗ ಯಾಕೆ ಆಗವಲ್ತು, ಏನು ಮಾಡಿದ್ರೆ ಆಗ್ತದ ಅನ್ನುವುದನ್ನು ತಾನು ತಿಳ್ಕೊಂಡು ಆ ಆನಂದದ ಮನವನ್ನು ಶಿಷ್ಯರಿಗೆ ಉಪದೇಶ ಮಾಡುವನೇ ಗುರು ಅಂದರು. ನಾವು ಗುರುಗಳಂದ ತಕ್ಷಣ ಗುರುಗಳಂದ್ರೆ ಎಲ್ಲರೂ ಒಂದಿಲ್ಲಪ್ಪಂತೆ, ಅದೊಂದು ಚಡಾಗಿಬಿಟ್ಟದ ಮಂದಿ. ಗುರುಗಳಂದ್ರೆ ಎಲ್ಲರಿಗೂ ಒಂದೇ, ಕಳ್ಳನೂ ಗುರುಗಳೇ, ಸುಳ್ಳುನೂ ಗುರುಗಳೇ. ಮತ್ತು ಗುರುಗಳಂದ್ರೆ ಎಲ್ಲರೂ ಒಂದೇ ಆಗ್ತಾರೆ. ಗುರುವಿನಲ್ಲಿ ಇರುವಂತ ಗುಣ ಇತ್ತು, ಅವರೆಲ್ಲರೂ ಗುರುಗಳೇ. ಗುರುಗಳಾದ ಮೇಲೆ ಅವರಲ್ಲಿ ಗುರುತತ್ವ ಇದ್ದಿಲ್ಲ, ಅವರ ನಡೆ ನುಡೆ ಇದ್ದಿಲ್ಲ ಅಂದ್ರೆ ಅವ್ರ ಗುರುಗಳಲ್ಲ. ಅದಕ್ಕೆ ಏನಂತ ಹೇಳ್ಯಾರ, ಬಳ್ಳಿ ಗುರುಡರು ಸೇರಿ ಹಳ್ಳವನ್ನು ಬಿದ್ದಂತೆ. ಒಳ್ಳೆ ಗುರುವಿನ ಉಪದೇಶ ಇಲ್ಲದ್ರೆ ಎಲ್ಲಿದ ಮುಕ್ತಿ ಅಂದಾರ ಅವರು. ಒಳ್ಳೆ ಗುರುಗಳಂತ ಸರ್ವಜ್ಞ ಹೇಳಿದ ಮೇಲೆ ಕೆಟ್ಟ ಗುರುಗಳು ಆರಂತ ಹೇಳ್ಬೇಕನ್ನ. ಮತ್ತೆ ದೊಡ್ಡ ಹೆಂಡತಿ ಚಲೋ ಅಂದಾಗ ಸಣ್ಣ ಹೆಂಡತಿ ಸುಮಾರು ಅಂತ ಅರ್ಥ ಹೇಳ್ಬೇಕ. ಮತ್ತೆ ಸಣ್ಣ ಹಾಕಿ ಬೇಯಿಸಿಲ್ರಿ ಅಂತ ಸೂಕ್ಷ್ಮ ಹೇಳ್ಯಾನ. ದೊಡ್ಡ ಹಾಕಿ ಬಾ ಚಲೋಪ್ಪ ಅಂದ್ರೆ ಸಣ್ಣ ಹಾಕಿ ಬೇಯಿಸಿಲ್ಲ ಅಂತ ಅರ್ಥ. ಒಳ್ಳೆ ಗುರುಗಳು ಅಂದಾಗ ಸುಮಾರು ಗುರುಗಳು ಅಂತ ಅರ್ಥ ಮಾಡ್ಬೇಕು. ಬಾಯಿ ಬಿಚ್ಚಿ ಹೇಳ್ಬೇಕನ್ನೋದು. ಬಾಯಿ ಬಿಚ್ಚಿ ಹೇಳಂಗಿಲ್ಲ, ಅರ್ಥ ಮಾಡ್ಕೋಬೇಕು. ಅಂಥ ಗುರುಗಳಲ್ಲಿ ಹೋದಾಗ ನಿದ್ರೆಯಲ್ಲಿ ತೋರುವ ಸುಖವು ಯಾವುದು ಒಂದು ವಿಷಯೋಪಭೋಗದಿಂದ ಬಂದದ್ದಲ್ಲ. ನಿದ್ದೆಯಲ್ಲಿದ್ದಂತ ಆನಂದ ಮೊದಲು ಹೇಳಿದಲ್ಲ, ರಾಜಕೀಯದಿಂದ ಬಂದಿಲ್ಲ, ಅಧಿಕಾರದಿಂದ ಬಂದಿಲ್ಲ, ಅಲ್ಲಿ ಏನೋ ತಿಂದಾಗ ಬಂದಿಲ್ಲ, ಉಂಡಾಗ ಬಂದಿಲ್ಲ, ನೋಡಿದಾಗ ಬಂದಿಲ್ಲ, ಬಂಧು ಬಳಗದಿಂದ ಬಂದಿಲ್ಲ. ಅಲ್ಲೇನು ಸಕ್ಕರೆ ಮಿಠಾಯಿ ಬೆಲ್ಲ ಬೇವಿತ್ತನಲ್ಲಿ ಏನಿಲ್ಲ. ನಿರ್ವಿಷಯ ವಿಷಯ ಒಂದು ಇಲ್ಲದಂಥದಲ್ಲಿ ಕಿಂತು ಅದಕ್ಕೇನಂದ್ರು ನಿರ್ವಿಷಯ ಅಂದ್ ನೋಡ್ರಿ. ನಿರ್ವಿಷಯ ವಿಷಯ ಒಂದಿಲ್ಲ. ಸೂಕ್ಷ್ಮವಾದ ವಿದ್ಯಾವೃತ್ತಿಯಲ್ಲಿ ಪ್ರಕಟವಾದ ಆತ್ಮಸ್ವರೂಪದ ಪ್ರತಿಬಿಂಬ ಸುಖ ಅಂತದ್ದು. ಆ ಸುಖ ಯಾರ್ದಂತ ತಿಳ್ಕೊಂಡಿ? ಅದು ಬೇರೆ ಯಾರ್ದು ಹೊಲ ಮನೆ ಗದ್ದೆ ಇದರಿಂದ ಬಂದದಲ್ಲೋ ತಮ್ಮ. ಆತ್ಮ ಪ್ರತಿಬಿಂಬ ಅಂದ್ರು. ಪರಮಾತ್ಮನ ಆನಂದದ ಪ್ರತಿಬಿಂಬ ಬಿದ್ದದಲ್ಲಿ. ಪ್ರತಿಬಿಂಬ ಅಂದ್ರೆ ಹೆಂಗ ಅರ್ಥ ಮಾಡಬೇಕು? ಕನ್ನಡಿಯಲ್ಲಿ ನಿನ್ನ ಮುಖವನ್ನು ನೋಡಿದಾಗ ನಿಂದೆ ಇಲ್ಲ, ಅಲ್ಲಿ ಪ್ರತಿಬಿಂಬ ಬೇರೆ ಅದ. ಮುದುಕ ಕನ್ನಡಿ ನೋಡಿದ್ರೆ ಮುದುಕಿ ಕಾಣ್ತಾಳೆ ಅನ್ನೋದ್ರಾಗ. ಮುದುಕ ಕನ್ನಡ ನೋಡಿದ್ರೆ ಮುದುಕನೇ ಕಾಣ್ತಾನ. ಮುದುಕಿ ನೋಡಿದ್ರೆ ಮುದುಕ ಕಾಣಂಗಿಲ್ಲ, ಮುದುಕಿನೇ ಕಾಣ್ತಾಳ. ಅಂದ್ರೆ ಯಾರು ನೋಡ್ತೀವಿ ಅವ್ರದೇ ಪ್ರತಿಬಿಂಬ ಕನ್ನಡಿಯಲ್ಲಿ ಇರ್ತಾವ. ಇದು ಅನುಭವ ಅಲ್ಲ.
ಅದಂಗ ಆತ್ಮ ಏನಾನ, ಆತ್ಮ ಬಿಂಬೆ ಇದ್ದಂಗ, ಅವಿದ್ಯಾ ಅಂದರೆ ಕನ್ನಡಿ ಇದ್ದಂಗ, ಅದರಲ್ಲಿ ಬಿದ್ದಂಥ ಆನಂದವೇ ಪ್ರತಿಬಿಂಬ, ಅದಕ್ಕೆ ಜೀವಾತ್ಮ ಅನ್ನೋದು. ಅದೇ ಜೀವ. ಮತ್ತೆ ಕನ್ನಡ ನೀ ನೋಡಿದ ನೀ ಬೇರೆ ಇದ್ದೇನೆ, ಮತ್ತೆ ಅಲ್ಲಿ ಪ್ರತಿಬಿಂಬ ಹೌದು ಕರೆ ಬೇರೆ ಇದ್ದೆ ನೀನು. ಮತ್ತೆ ಪ್ರತಿಬಿಂಬ ಆನಂದ ಆದರೂ ಕೂಡ ನಿಜವಾದ ಆನಂದಕ್ಕೆ ಬೇರೆ ಅದೇನದು ಬೇರೆ ಇಲ್ಲ, ನಿನ್ನ ಸ್ವರೂಪನೇ ಅದ. ಹಾಗಾಗಿ ಪರಮ ಸುಖವೆಂದು ಹೇಳಿರುವವರು ಅದಕ್ಕೇನೆಂದ್ರು ಪರಮ ಸುಖ. ಸುಖಗಳು ಬೇರೆ, ಪರಮ ಸುಖ ಬೇರೆ. ಸುಖ ಅಂದರೆ ಒಂದ್ಸಲ ಸುಖ ಆಗ್ತದ, ಬಹಳ ಆನಂದವಾಗಿ ಇದ್ದೀವಪ್ಪ ಇಷ್ಟು ದಿವಸ ಅನ್ನೋದ್ರಾಗಾಗಿ ದುಃಖ ಬಂದ್ಬಿಡ್ತಾವ. ನಿನ್ನೆತನ ಭಾಳ ಚಲೋ ಇದ್ದವಪ್ಪ, ಮಧ್ಯದಾಗ ಹಿಂಗಾಯ್ತು. ಉಂಡಾಗ ಸುಖ, ಉಂಡ ನಂತರ ದುಃಖ. ಇವು ಶಾಶ್ವತವಾದ ಸುಖ ನೀವು ಅಲ್ಲ. ಅದೇ ರೀತಿ ಜಾಗರಣದಲ್ಲಿ ಸುಖವಾದ್ದೇನೇ ಸ್ಮರಣವಾಗುತ್ತದೆ. ನಿದ್ದೆಯಲ್ಲಿ ಆನಂದದ ಸ್ಮರಣೆ ಯಾವಾಗ ಆಗ್ತದ? ಜಾಗರದಲ್ಲಿ ಆಗ್ತದ ನೋಡ್ರಿ. ಅಂದ್ರೆ ನಿದ್ದೆಗೆ ನೀ ಅನುಭವ ಮಾಡಿದ್ದಿಲ್ಲ ಆನಂದ, ನಿದ್ದೆಯಲ್ಲಿ ಆನಂದ ಅನುಭವ ಮಾಡಿದ್ದಿ, ಎದ್ದ ಮೇಲೆ ಹೇಳಕತ್ತಿದ್ದೆ. ಅಲ್ಲೇ ಯಾಕೆ ಹೇಳಂಗಿಲ್ಲ ಅಂದ್ರೆ ಅಲ್ಲಿ ಹೇಳಕ್ ಬರಂಗಿಲ್ಲ ಅಂತ. ಅಲ್ಲಿ ಹೇಳಕ್ ಬರಂಗಿಲ್ಲ, ಅದಕ್ಕೆ ಮುಂದೆ ಹೇಳ್ತಾರೆ ಯಾಕೆ ಹೇಳಕ್ ಬರಂಗಿಲ್ಲ. ಅವನು ಕೇಳನಲ್ಲ, ಕಳ್ಳ ಹೊಯ್ದಿದ್ದು ಕದ್ದದ್ದು ಅಲ್ಲಿ ಯಾಕೆ ಹೇಳಕ್ ಬರಂಗಿಲ್ಲಪ್ಪ, ಅಲ್ಲಿ ನೀನಿದ್ದಿ ಅಂದ್ರೆ ಅದಕ್ಕೆ ಉತ್ತರ ಮುಂದೆ ಹೇಳ್ತಾರೆ. ಇಲ್ಲಿವರೆಗೆ ಹೇಳ್ಯಾರ. ಹೀಗೆ ನೆನಹಿನ ಅರ್ಥಾಪತಿ ಎನಿಸುವ ಪ್ರಾಮಾಣ್ಯವನ್ನೇ ಸೂಚಿಸುತ್ತಾ ವಿಹುದಾದ ಕತದಿ ನಾ ತನಿ ನಿದ್ರೆಯಲ್ಲಿ ಅರಿವುಂಟು ಅಂದ್ರು. ಇದು ನೆನಹು ಅಂದ್ರೆ ಈ ಸ್ಮರಣೆ ಏನಲ್ಲ, ಸ್ಮರಣೆ ನೆನಪು ಸ್ಮೃತಿ ಅಂದ್ರೆ ಒಂದೇ. ನಾನು ಏನನ್ನ ನೋಡಲ್ಲ, ಅಲ್ಲಿ ನಿದ್ದೆಗೆ ಏನು ನೋಡಿದ್ದಿ? ಬರೀ ಸುಖವನ್ನು ನೋಡಿದ್ದಿಲ್ಲ. ಮತ್ತೆ ಇನ್ನೊಂದು ಏನು ಹೇಳ್ತದ್ದಿ? ನಾ ಏನು ತಿಳಿಲಿಲ್ಲ ಅಂತಿದ್ದಿ. ತಿಳಿಲಿಲ್ಲ ಅನ್ನೋದು ಅಜ್ಞಾನ, ತಿಳಿದಿನೆಂಬುದು ಜ್ಞಾನ. ಎರಡನ್ನ ನೀನೇ ತಿಳಿದಿದ್ದಿ. ಆದರೂ ಕೂಡ ಪಗಲುಣ್ಣದ ದೇವದತ್ತನ ಪೀನತ್ವವನ್ನು ಕಂಡು ರಾತ್ರಿ ಭೋಜನದ ಅರ್ಥವನ್ನು ಮಾಡುವಂತೆ ಜಾಗರಣದಲ್ಲಿ ಆಗುವ ಸ್ಮರಣವನ್ನು ಕಂಡು ನಿದ್ರೆಯಲ್ಲಿ ಅರಿವು ಇರುವುದೆಂಬ ಅರ್ಥವನ್ನು ಕಲ್ಪನೆ ಮಾಡಬೇಕಾಗುವುದು. ಇಲ್ಲಿ 6 ಪ್ರಮಾಣಗಳಾವ ಶಾಸ್ತ್ರಕ್ಕೆ. ಶಬ್ದ ಪ್ರಮಾಣ, ಅನುಪಲಬ್ಧಿ ಪ್ರಮಾಣ, ಅರ್ಥಾಪತಿ ಪ್ರಮಾಣ. ಇಲ್ಲಿ ಏನು ಹೇಳ್ತಾರೆ? ಅರ್ಥಾಪತಿ ಪ್ರಮಾಣ ಹೇಳ್ತಾರೆ. ಹೇಗಂದ್ರೆ ಒಬ್ಬ ವ್ಯಕ್ತಿ ಇದ್ದ, ಆ ಮಂದಿ ಬಹಳ ಎಲ್ಲ ಕಡೆ ಮುಚ್ಚಿಕೊಂಡ ಬೀಳ್ತದ. ಇಲ್ಲಿ ಊರಿತ್ತು, ಪಕ್ಕದ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ಬಂದ. ಅವರು ಪಾಪ ಇಲ್ಲಿ ನಿತ್ಯ ಶಾಸ್ತ್ರ ಕೇಳ ಮಂದಿ ನಮ್ಮಲ್ಲಿ. ಅಂಥವ್ರಲ್ಲಿಗೆ ಒಬ್ಬ ವ್ಯಕ್ತಿ ಬಂದ. ಏನ್ರಿ ನಮ್ಮೂರಾಗ ಒಬ್ಬ ಸ್ವಾಮಿಗಳು ಬಂದಾರ ಅಂದ. ಚಲೋ ಆಯ್ತಲ್ಲಪ್ಪ ಅಂದಾತ. ಅಲ್ಲಿ ಶಾಸ್ತ್ರ ಕೇಳಿದ ಮಂದಿ ಇಲ್ರಿ. ಮತ್ತೆ ಅದು ಏನು ಮಾಡ್ತಾನಂದ್ರೆ ಏನಿಲ್ರಿ, ಒಟ್ಟು ಊಟನೇ ಇಲ್ಲ, ಅನ್ನ ಇಲ್ಲ, ನೀರಿಲ್ಲ, ಬರೀ ನಿರಾಹಾರ, ಒಟ್ಟು ಊಟನೇ ಮಾಡಂಗಿಲ್ಲ. ಎಷ್ಟು ದಿನ ಆಯ್ತಂದ? ಬಹಳ ದಿನ ಆಯ್ತಂದ. ಮತ್ತೆ ಜನ ಏನ್ರಿ ಜನ, ಕಾಯಿ ಏನು, ಕರ್ಪೂರ ಏನು, ಅಲ್ಲಿ ಬಿದ್ದಂತ ದುಡ್ಡು ಏನು, ದಾಕ್ಷಿಣ ಏನು ಯಥೇಚ್ಛ ಬರ್ತಾರ. ಎಷ್ಟೋ ಮಂದಿ ಬಂದು ನೋಡಿ ಹೋಗ್ತಾರ. ಸುಳ್ಳಲ್ಲ ನಾ ಮಾತು ಹೇಳೋದಂದ. ನಾನು ನೋಡಿ ನಮ್ಮೂರಾಗ ಪ್ರತ್ಯಕ್ಷ ಅಂದ. ಆವಾಗ ಶಾಸ್ತ್ರ ಕೇಳಿ ಬಂದಿತ್ತಲ್ಲ, ಆ ಗುರುಗಳು ಕೇಳಿದ್ರು, ಮನುಷ್ಯ ನೋಡಕ್ ಹೆಂಗ ಆನಂದ ಕೇಳಿದ್ರು. ಊಟ ಮಾಡಂಗಿಲ್ಲಂತಿಲ್ಲ, ನೋಡಕ್ ಮನುಷ್ಯ ಹೆಂಗ ಆನಂದ್ರು. ಮನುಷ್ಯನ್ರಿ ಮನ್ಮತಾಗ್ಯಾನ, ಅವನೇನ್ ಚಂದ್ರ ಬಿದ್ದಂಗಾನ, ಮಿಂಚುತ್ತದ ಮೈ, ಎಷ್ಟು ದಪ್ಪ, ಕೈ ಇಂತಿಂತ ಕೈ, ಇಂತಿಂತ ಕಾಲಂದ. ಆವಾಗ ಗುರುಗಳು ಹೇಳಿದ್ರು,
ನಿಮ್ಮೂರಾಗ ಆನಲ್ಲ ನಮ್ಮೂರಾಗ ಆನ್ರಿ ಯಾರಾದ್ರೂ ನೋಡು ಬೇಕಾದವ್ರು ಬಂದು ನೋಡ್ಯಾರಿ ಅಲ್ಲಂತಿದವ್ರಿಗೆ ಯಾರು ಹೆಸರಿಟ್ಟಲ್ಲ ನೀವು ಬರ್ರಿ ಬೇಕಾದ್ರೆ ಪ್ರತ್ಯಕ್ಷ ನೋಡಮಂದ ಆಯ್ತು ನಡೀತಮ್ಮ ಇಷ್ಟು ಹೇಳ್ತಿದ್ದ ಮೇಲೆ ನಾನು ಬರ್ದಂತ ಹೋದ್ರು. ಹೋದ್ಮೇಲೆ ಇಲ್ಲೇ ಲೆಕ್ಕ ಹಾಕಿದ್ರು ಅವರು ಗುರುಗಳು. ಅಲ್ಲೇ ನೋಡಿಲ್ಲ, ಅವ್ನು ನೋಡಿಲ್ಲ. ಅವನು ಮೈ ಕಟ್ಟು ಹಿಂಗಾದ ಚಂದ್ರಮ ಸೂರ್ಯ ಇದ್ದಂಗೆ ಆನಂದ್ರೆ ಇವನು ಹಗಲು ಉಣಂಗಿಲ್ಲ. ಎಲ್ಲರ ಮಕ್ಕಳ ಮೇಲೆ ಬದ್ಮಾಸ್ ರಾತ್ರಿ ಉಣ್ತಾನ. ಇವಕ್ಕೆ ಅಜ್ಞಾನಿಗಳಿಗೆ ಗೊತ್ತಾಗೋಲ್ತು, ನಂಬ್ಯಾರಂತ ಗೊತ್ತಾಯ್ತು. ಯಾಕೆ ಉಣಂಗಿಲ್ಲ ಅಂದ್ರೆ ಕ್ಷೀಣ ಆಗ್ತದಲ್ಲಿ ಶರೀರ. ಊಟ ಮಾಡ್ಲ ದಪ್ಪ ಆಗ್ತದ ಕ್ಷೀಣ ಆಗ್ತದ. ಮತ್ತು ಅವನಿಗೆ ದಪ್ಪ ಆಗತ್ತದ ಊಟ ಮಾಡಂಗಿಲ್ಲ ಅಂತ್ರಿ. ಇವು ಅಜ್ಞಾನಿಗಳು ನಿಮ್ಮಂತ ಸೇರಿ ಹಿಂಗಾಗ್ಯವಂತೇಳಿ ನಾ ಬರ್ತಾನೆ ಅಂದ. ಹೋದ್ಮೇಲೆ ಇವ್ರು ಮೊದಲೇ ಗೊತ್ತಾಗಿತ್ತಲ್ಲ. ಆಯ್ತಪ್ಪ ಈ ಭಾಳ ದಿನ ಆಯ್ತಲ್ಲ ಊಟ ಮಾಡ್ಲದ. ಹೌದ್ರಿ, ಏನು ಅನ್ನ ಇಲ್ಲ, ನೀರಿಲ್ಲ, ಹಣ್ಣಿಲ್ಲ, ಹಂಪಿಲ್ಲ, ಏನಿಲ್ಲ. ಅಪ್ಪನವ್ರು ಮುಟ್ಟಂಗಿಲ್ಲ. ಆಯಿತು. ಮತ್ತೆ ಅವ್ರಿಗೆ ಹೊರಗೆ ಬರ್ತಾರೆ, ಹೊರಗಿಲ್ಲ ಒಳಗಿಲ್ಲ ಏನು ವಿಷಯನ ಮುಟ್ಟಂಗಿಲ್ಲ ರೀ. ಕೀಲಿ ಹಾಕಿರ್ತಾರೆ, ಕೀಲಿ ಹೆಂಗಿದ್ದೆ ಹಂಗೆ ಇರ್ತಾರೆ, ಹೊರಗೆ ಬರಂಗಿಲ್ಲ. ಅವ್ರನ್ನ ಕಿಡಿಕೆ ಪಡಿಕೆ ಎಲ್ಲ ತರ್ತಾರ ಪಾಪ ನೋಡೋರಿಗೆ ಅನುಮಾನ ಬರಬಾರ್ದಂತ. ಅವಾಗಂದ ಇಲ್ಲ, ಈ ಕೀಲಿ ನೀವು ಹಾಕಿದ ಪತ್ರ ತೆಗಿರಿ, ನಿಮ್ಮನ್ನ ತಕ್ಕರಿ. ಅವ್ರು ಹೋಗುವಾಗ ನೀನು ತಗೊಂಡೋಗಿದ್ದೆ 2. ನಾವು ತಂದೀವಿ, ಇದನ್ನು ಹಾಕ್ತೀವಿ, ಆಮೇಲೆ ಇದನ್ನು ಪರೀಕ್ಷೆ ಮಾಡಮ್ರಂದ. ಒಳಗಿದ್ದ ದೇವದತ್ತ ಅಂತ ಅವನ ಹೆಸರಿತ್ತಲ್ಲ, ಶಬ್ದ ಕೇಳಿದ ಮೇಲೆ ಬಂತಪ್ಪ ಅಂದ ಅವನು. ನನ್ನ ಮೈ ಮೇಲೆ ಬಂತು, ಯಾರೋ ಬಲ್ಲವರು ಬಂದಂಗೆ ಕಾಣಿಸ್ತದ. ನಾನು ಮುಗೀತು ಇವತ್ತಿ ಕತೆ ಅಂತ ಅನ್ಕೊಂಡಿದ್ದೆ. ಅಲ್ಲಿ ಹಿಂದಿರ್ತಾರೆ ಲಿಂಬಾಲ್ಕ 4 ಮಂದಿ ಜೈ ಅನ್ನೋರು. ಇಲ್ಲಪ್ಪ ಯಪ್ಪ ಹಂಗೆ ಮಾಡ್ಬೇಡ, ಸುಮ್ಮನೆ ಇರಂದ್ರೆ ಅವರು. ಹೊರಗೆ ಬರೋದಂಗಿಲ್ಲ, ಉಣಂಗಿಲ್ಲ, ಆಮೇಲೆ ಅನ್ನ ಇಲ್ಲ, ನೀರಿಲ್ಲ. ಮತ್ತು ಅನ್ನ ನೀರಿದ್ರೆ ಇದಕ್ಕೆ ಬೇಕಾಗ್ತದ. ನೀರು ಕುಡಿದ್ರೆ ಮೂತ್ರಕ್ಕೆ ಹೋಗ್ಬೇಕಾಗ್ತದ, ಅನ್ನ ಉಂಡ್ರೆ ಬೇದಿಗೆ ಹೋಗ್ಬೇಕಾಗ್ತದ. ಅದಕ್ಕೆ ಕೀಲೆ ಕುಂತಾನ ಮಹಾತ್ಮ. ನೀವೇ ಕಾಳಜಿ ಮಾಡ್ತಾರೆ, ನಿಮ್ಮ ಪತ್ರ ತೆಗಿರಿ ಅಂದ. ತೆಗಿಸಿ ಹಾಕಿಬಿಟ್ರು ನೋಡ್ರಿ. ಹಾಕಿ 1 ದಿನ ಇದ್ದ, ಭಯನ ಆಯಿತು. 2 ದಿನ ನೋಡಿದ, 3ನೇ ದಿನಕ್ಕೆ ಒದ್ದಾಡಕತ್ತಿದ್ದ. ಹಸಿವು ನೀರು, ಹಸಿವು ನೀರು. ಆವಾಗ ಮತ್ತೆ ತಪ್ಪು ಒಪ್ಪಿಗಲ್ಲ. ಹೇಳ್ದ, ಬಲ್ಲವರು ಬಂದ್ರಪ್ಪ, ಇನ್ನು ಕತೆ ಮುಗೀತು ನನಗಂಥೇಳಿ. ಆವಾಗ ತಪ್ಪಾಯ್ತಂತ ಬಂದು ಶರಣಾದ. ಅಷ್ಟೊತ್ತಿಗೆ ಏನು ಎಷ್ಟು ಮಂದಿ ಹೂವಿನಾರ ಹಿಡ್ಕೊಂಡಾರ, ಎಷ್ಟು ಮಂದಿ ಕಾಯಿ ಹಿಡಿಯೋರು, ಎಷ್ಟು ಮಂದಿ ಕರ್ಪೂರ, ದೊಡ್ಡ ಮಂದಿ. ಹಂಗ ಪಗಲುಣ್ಣದ ದೇವದತ್ತ, ರಾತ್ರಿ ಉಣಲಾರ್ದಮ್ಮ ದೇವದತ್ತ ಎಂಬ ಹೆಸರಿನವ ಎಲ್ಲರ ಕಣ್ಣು ತಪ್ಪಿಸಿ ರಾತ್ರಿ ಉಣ್ತಾನಂತ ಅರ್ಥ ಮಾಡಬೇಕಿಲ್ಲ. ಅಲ್ಲಿ ಬೇಸನ ಅರ್ಥ ಮಾಡಬೇಕು. ಅದರಂತೆ ಇಲ್ಲಿ ಕಲ್ಪಿಸುವುದಕ್ಕೆ ಅರ್ಥಾಪತಿ ಅಂತ ಹೆಸರು. ದೇವದತ್ತನ ಶರೀರ ದಪ್ಪ ಆದಿಲ್ಲ, ಇದು ಭೋಜನದಿಂದ ಲಭ್ಯವಾದದ್ದು. ಶರೀರ ಬೆಳಿಬೇಕಾದ್ರೆ ಅನ್ನ ನೀರಿನಿಂದ ಬೆಳೀತದ. ಅನ್ನ ನೀರು ಇಲ್ಲಂದ್ರೆ ಶರೀರ ಬೆಳೆಯಂಗಿಲ್ಲ ನೋಡು. ಯಾರ್ದನ್ನ ತಿಳ್ಕರಿ ನೀವು. ನೀವು ಬೆಳೆದೀವಿ, ಮಂತ್ರದಿಂದ ಬೆಳೆದ್ವ ನಾವು. ಮಂತ್ರದಿಂದ ಬೆಳೆದಲ್ಲ, ಮಾಡದಿಂದ ಬೆಳೆದಲ್ಲ, ಅನ್ನ ನೀರು ತಿಂದೇ ಬೆಳೆದೀವಿ. ಅಂದಾಗ ಅವನ ಹಗಲಿನಲ್ಲಿ ಊಟ ಮಾಡ್ತಿದ್ದಿಲ್ಲ. ಆದರೆ ರಾತ್ರಿ ಎಲ್ಲಾದರೂ ಊಟ ಮಾಡ್ಲಿಕ್ಕೆ ಬೇಕಲ್ಲಪ್ಪ. ಇಲ್ಲ ಶರೀರ ಹೆಂಗ್ ಬೀಳ್ತದ? ಹಗಲು ಊಟ ಮಾಡಿಲ್ಲ, ರಾತ್ರಿ ಊಟ ಮಾಡ್ಲಿಕ್ಕೆ ಬೇಕಲ್ಲ. ಅದರಂತೆ ಇಲ್ಲದಿದ್ದರೆ ಅವನ ದೇಹವು ಸ್ಥೂಲವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಎಂಬ ಅರ್ಥದ ಕಲ್ಪನೆ ನೋಡು. ಇದು ಕಲ್ಪನೆ ಇಲ್ಲ, ಕಂಡಿಡಿದಿಲ್ಲ. ಇದರಂತೆ ಜಾಗ್ರದಲ್ಲಿ ಆಗಿರುವ ಸ್ಮರಣ ಮೂಲಕ ನಿದ್ರೆಯಲ್ಲಿ ಸುಖ ಮತ್ತು ಅಜ್ಞಾನ ಇವೆರಡರ ಅರಿವು ಆಗಿರುತ್ತದೆ ಎಂಬ ಸಿದ್ಧವಾಗುತ್ತದೆ. ಮತ್ತು ಇದಾದ ಎಲ್ಲೇ ನಿನಗ ಜಾಗ್ರದಲ್ಲಿ ಆದಂಥ ಸ್ಮರಣ ಮೂಲಕ, ಇದಕ್ಕೆ ಪ್ರತ್ಯಭಿಜ್ಞಾನ ಅಂತಲೂ ಕರೀತಾರೆ. ನಾವು ಹಿಂದಿನ ಜನ್ಮದಲ್ಲಿ ಏನಾವ ಅವೆಲ್ಲ ಸ್ಮರಣೆಯಿಂದನೇ ಕೆಲವು ಸುಖ ಆಗ್ತವ, ಕೆಲವು ದುಃಖ ಅಂತ ಆಗ್ತವ. ಇದರಂತೆ
ಅರಿವು ಆಗಿರುತ್ತದೆ ಎಂಬುದು ಸಿದ್ಧವಾಗುತ್ತದೆ. ನಿನ್ನ ಜ್ಞಾನ ಆದಂತ ಅರ್ಥ ಆಯ್ತಿಲ್ಲ. ಈ ಸಾಮಾನ್ಯ ಜನರು ಆಡ ಮಾತಾಡ್ತಾರೆ, ನಮ್ಮಪ್ಪ ಏನು ಪುಣ್ಯ ಮಾಡ್ಯಾರನಪ್ಪ, ಯಾವ ಜನ್ಮದಲ್ಲಿ ಪುಣ್ಯ ಮಾಡ್ಯಾರ ನೋಡಿ ಹೆಂಗ ಮನಿತನ ಅಂತಾರಿಲ್ಲ. ಹಿಂದ ಪುಣ್ಯ ಮಾಡ್ಯಾರ ಅಂತ ಅರ್ಥ ಆಯ್ತಿಲ್ಲ. ಅವ್ರೇನು ಶಾಸ್ತ್ರ ಕೇಳಿಲ್ಲ, ಏನು ಕೇಳಿಲ್ಲ, ಸುಮ್ಮನೆ ನೋಡಿ ಹೇಳ್ತಾರ. ಅವರ ಇರುವಿಕೆ, ಅವರ ಭೋಗ ಭಾಗ್ಯ ನೋಡಿ ಏನು ಪುಣ್ಯ ಮಾಡ್ಯಾರೇನು ಅಂದ್ರೆ ಹಿಂದ ಪುಣ್ಯ ಮಾಡಿದ್ರೆ ಈಗ ಬರ್ತಂತ ಅರ್ಥ. ಮತ್ತು ಕೆಲವು ಮಂದಿ ಪಾಪಿ ಯಾವ ಜನ್ಮದಾಗ ಏನೇನು ಮಾಡ್ಯಾನಪ್ಪ, ಅವನು ಪಾಪಿ ನೋಡು ಬೆದ್ದು ನಾಶ ಆಗೋತಾನ, ಎಷ್ಟು ಪಾಪ ಮಾಡಿರ್ಬೋದು ಅಂತ ಅದನ್ನ ಅಂತಾರ. ಎರಡು ಹಿಂದ ಮಾಡಿದವೋ ಇವತ್ತು ಮಾಡಿದವೋ, ಹಿಂದ ಮಾಡಿದ ಜನ್ಮದ ಪುಣ್ಯನೇ ಇವತ್ತು ನಮಗೆ ಗೊತ್ತಾಗ್ತದ ಕಲ್ಪನೆಯಿಂದ, ಹಿಂದೆ ಮಾಡಿದ ಪಾಪನೇ ನಮಗೆ ಕಲ್ಪನೆ ಗೊತ್ತಾಗ್ತದೆ. ನಾವೇನು ಮಾಡಿದೀವಿ, ನಾವು ಚಲೋ ಆದರೆ ನಾವು ಮಾಡಿವಂತೀವಿ, ಕೆಟ್ಟದಾದ್ರೆ ಮಂದಿ ಮಾಡಿದ್ರು. ಇದೊಂದು ಅಭ್ಯಾಸ ಆಗ್ಬಿಟ್ಟದ. ಏನಾದ್ರೂ ಚಲೋದಾಯ್ತಲ್ಲ, ನನ್ನಿಂದ ಆಯ್ತಪ್ಪ, ನಾವು ಮಾಡಿದ್ರೆ ಹೆಂಗಾತಿತ್ತು, ನಾನು ಮಾಡೋದಕ್ಕೆ ಆಗ್ಯದ, ನೀ ಮಾಡಿದ್ರೆ ಆಗಂಗಿದ್ರೆ ಈಗಾದ್ರೆ ಮಾಡಪ್ಪ, ಯಾರು ಬೇಡ ಅಂತಾರ. ಸುಮ್ಮನೆ ಅಭಿಮಾನ ಅಹಂಕಾರಕ್ಕೆ ಬಂದು ನಾನು ಅಂತ ಬಿದ್ದು ಒದ್ದಾಡ್ತದ. ಶಾಸ್ತ್ರಗಳನ್ನ ನಂಬಂಗಿಲ್ಲ, ಗುರುವಾಕ್ಯ ನಂಬಂಗಿಲ್ಲ, ವಿಚಾರನ ಮಾಡಂಗಿಲ್ಲ. ಹೌದಲ್ಲ, ಜಗತ್ತಿನ ಕಣ್ಣಾರ ಕಾಣ್ತವ, ಎಷ್ಟು ಸತ್ಯ ಆದಲ್ಲಂತ ವಿಶ್ವಾಸನೇ ಬರಂಗಿಲ್ಲ ಮಂದಿಗೆ. ಯಾಕಂದ್ರೆ ನಿದ್ರೆಯಲ್ಲಿ ಅರಿವು ಉಂಟೆಂಬುದು ಅರ್ಥಾಪತಿ ಪ್ರಮಾಣದಿಂದ ಸಿದ್ಧ ಆಗ್ತದೆ. ನಿದ್ದೆಗೆ ಅರಿವಾದಂತ ಎದ್ದಾಗ ಹೇಳ್ತಲ್ಲ, ನಿದ್ದೆಗೆ ಆದಂತ ಅರ್ಥ ಆಯ್ತು, ಅದನ್ನೇ ಎದ್ದಾಗ ಹೇಳ್ತದ್ದಿ, ಇಲ್ಲಾಂದ್ರೆ ಹೆಂಗೆ ಹೇಳ್ತದ್ದಿ ನೀನು. ಹಾಗೆ ಸಂದೇಹವಿಲ್ಲದ ಆನಂದಮಯ ಚಿತ್ತು ತನ್ನಿಂದ ತಾನು ಒಪ್ಪಿಯದು ಅಲ್ಲಿ ನಹಿದಷ್ಟುವೆಂದು ಶ್ರುತಿ ಪೇಳುತ್ತೀಹದಾಗಿ ಎಂದು. ಇದಕ್ಕೆ ಪ್ರಮಾಣ ಏನು ಕೊಡ್ತಾರಪ್ಪ ಅಂತ ಹೇಳಿದ್ರು, ನಾನು ಯಾರ ಗುರುಗಳ ಪ್ರಮಾಣ ಅಲ್ಲ, ನಾವು ಯಾವ ಮತವಾದಿಗಳ ಪ್ರಮಾಣ ಅಲ್ಲ, ಶರಣ ಸಂತರ ಪ್ರಮಾಣ ಅಲ್ಲ, ವೇದಗಳನ್ನು ನುಡಿದವನು ಯಾರು? ಪರಮಾತ್ಮ. ಪರಮಾತ್ಮ ಸಂತರಿಗೂ ಪರಮಾತ್ಮ, ಶರಣರಿಗೂ ಪರಮಾತ್ಮ, ನಮಗೂ ಪರಮಾತ್ಮ, ಎಲ್ಲರಿಗೂ ಪರಮಾತ್ಮನೇ ಶ್ರೇಷ್ಠಲ್ಲ. ಅದಕ್ಕೆ ಅವನ ಮಾತಿನ ಪ್ರಮಾಣವನ್ನೇ ಕೊಡ್ತೀವಂದ್ರೆ ಅವರು ಪ್ರಮಾಣ ಬೇಕು, ಪ್ರಮಾಣದಲ್ಲಿ ನಂಬಾರದು. ಹಾಗಾಗಿ ನಿದ್ರೆಯಲ್ಲಿ ಸಂದೇಹವಿಲ್ಲದ ಆನಂದ, ನಾ ಮೊದಲಿಂದ ಹೇಳ್ಕೊಂತ ಬಂದಲ್ಲಿ ಇವತ್ತ, ನಿದ್ರೆಯಲ್ಲಿ ಯಾವನಿಗಾದರೂ ನಾನು ಇದ್ದೇನೋ ಇಲ್ಲ ಎಂಬ ಸಂದೇಹವೇ ಇಲ್ಲ ನೋಡು. ಸಂಶಯ ಅದ ನಿದ್ದೆಗ, ಕಿಂತು ನಾನು ಇರುತ್ತೇನೆ ಇದ್ದೇನೆ ಅಂತ ನಿಶ್ಚಯ ಅಲ್ಲ. ನಿದ್ದೆಯಲ್ಲಿ ನಾ ಇಲ್ಲಂತ ಸಂದೇಹ ಆಗಿದನು, ಇರುತ್ತನೋ ಇಲ್ಲಂತ ಸಂದೇಹ ಆಗಿದನು. ಸಂದೇಹ ಅಂದ್ರೆ ಸಂಶಯ, ಯಾರಿಗಾಗಿಲ್ಲ. ಕಾರಣ ಸುಖದಿಂದ ಇದ್ದೇನೆಂತ ಹೇಳೋದನ್ನ ಗೊತ್ತಾಯ್ತು, ನೀನು ಸದ್ರೂಪ ಸ್ವರೂಪನಾದ ಪರಮಾತ್ಮ ಇದ್ದೆ ಅಂತ. ಸದ್ರೂಪ, ಸದ್ರೂಪ ಅಂದ್ರೆ ಎದ್ದಾಗನಾದ, ಸ್ವಪ್ನದಲ್ಲಿನಾದ, ನಿದ್ದೆಯಲ್ಲಿ ಇರೋದೆ. ಇದೇ ಆನಂದಮಯನು, ಚಿದ್ರೂಪನಾಗಿರುವನು. ಇದೇ ನೋಡು ಆನಂದಮಯ ಕೋಶ, ಅದೇ ಚಿದ್ರೂಪ ಅಂದ್ರೇನು? ನಮ್ಮ ಶರೀರದಲ್ಲಿ ಯಾವಾಗಲೂ ಇರುವಂಥದ್ದೇ ಚಿದ್ರೂಪ. ಶರೀರದಲ್ಲಿ ಯಾವಾಗಲೂ ಇರೋದಂದ್ರೆ ಅವರು ಇರೋದರಲ್ಲಿ ಶರೀರ ಯಾವಾಗಲೂ ಇರ್ತಂತ ಹೇಳಿಲ್ಲ ಅವರು. ನಮ್ಮ ಶರೀರದಲ್ಲಿ ಯಾವಾಗಲೂ ಇರೋದೇನದ ಅದು ಸದ್ರೂಪ, ಇದೇ ಇದೆ. ದೇಹ ಯಾವಾಗಲೂ ಯಾರು ಇರೋದಲ್ಲ, ಇದು ಯಾರು ಇರಂಗಿಲ್ಲ. ಶರಣರದಿಲ್ಲ, ಸಂತರದಿಲ್ಲ, ನಮ್ಮದು ಇರಂಗಿಲ್ಲ, ನಿಮ್ಮದು ಇರಂಗಿಲ್ಲ. ಮತ್ತೆ ಆದಲ್ರಿ ಈಗ ಅಂದ್ರೆ ಕರ್ಮ ಮಾಡಿ ಬಂದಿದ್ದಿ, ಕರ್ಮ ಮುಗಿತಾನೆ ಇರ್ತದ, ಕರ್ಮ ಮುಗಿದ ತಕ್ಷಣ ಕಿತ್ಕೊಂಡು ಹೋಗ್ತದ. ಏನಿಲ್ಲ, ನೀನು ಯಾರನ್ನ ಒಯ್ಯಬೇಕಾಗಿಲ್ಲ. ಸುಮ್ಮನೆ ಯಮಧರ್ಮ ಬಂದು ಕಿತ್ಕೊಂತ ಅವ್ರ ಧರ್ಮದಿಂದ ಬರ್ತಾರ, ನಿನ್ನ ಪ್ರಾಣ ಒಯ್ಯಕ್ಕೆ ಬರ್ತಾರ ಅವರು.
ದೇಹ ಬೇಕಾಗಿಲ್ಲ ಅವ್ರಿಗೆ. ದೇಹ ಬೇಕಾಗಿದ್ರೆ ಯಾವ ಬೇಕಾವ ಬಂದು ಬರ್ತಿದ್ರು. ಎಲ್ಲರೂ ಸತ್ತು ಇರಲ್ಲ. ದೇಹ ಯಾರ್ದನ್ನು ಒಯ್ದಾರ ಅವರು ಅಂದ್ ಯಾಕಡೆ ಮಾತಂತ ವಿಚಾರ ಮಾಡಕ್ ಹೋಗಿಲ್ಲ ಅವು. ಯಮಧರ್ಮ ಮೃತದೇವತೆ ಯಮದೂತರು ಬಂದ್ರು, ಏನ್ ತಗೊಂಡೋದ್ರಪ್ಪ ಅವರು? ಯಾರ ದೇಹ ಮುಟ್ಟಂಗಿಲ್ಲ. ದೇಹ ಅಷ್ಟು ಹಲಸಂತರ ಇದ್ರಾಗ ಏನಾದಂತ ಮುಟ್ಟಕೋತಾರ ಅವರು. ಎಲಬು, ಚರ್ಮ, ನರ, ಮಾಂಸ, ರಕ್ತ, ಮಲ, ಮೂತ್ರದಿಂದ ಕೂಡಿದ ಶರೀರವನ್ನ ದೇವತೆಗಳು ಬಂದು ಮುಡ್ತಾರ. ಮನುಷ್ಯರೇ ಮುಟ್ಟಂಗಿಲ್ಲ. ಇಲ್ಲಿ ಮಲಮೂತ್ರ ಒಂದ್ ಕಡೆ ಬಿದ್ರೆ ಮನೆಯವ್ರು ಬೀಗ ಹಾಕೊಂಡು ಹೋಗ್ಬಿಡ್ತಾರೆ ಕಡೆ. ನಡಪ್ಪ ಎಲ್ಲ ಮುಂದೆಲ್ಲ ಆಗ್ಬಿಟ್ಟದೆ, ಎಲ್ಲ ಮುದೇಕಿದು ಮುದುಕೊಂಡ. ಮನುಷ್ಯರೇ ಮನುಷ್ಯತ್ವದಿಂದ ಬದುಕಿ ನಮ್ಮನ್ನ ಬಾಳಿಸಿ ನಮ್ಮನ್ನ ರಕ್ಷಣೆ ಮಾಡಿ ನಮ್ಮನ್ನ ಬೆಳೆಸಿ ಕಾರಣೀಕರ್ತರಾದಂಥ ಹೆತ್ತ ತಂದೆ ತಾಯಿಯ ದೇಹವನ್ನೇ ನಾವು ಮುಟ್ಟಂಗಿಲ್ಲ. ಬದ್ಮಾಸರು ಸಮಯ ಬಂದಾಗ ಎಲ್ಲರಂತಲ್ಲ, ಜಗತ್ತಿನ ನಿಯಮಂಗ ಮುಕ್ಕಾಲ ಬಂಗ ಹಂಗೆ ಅದ. ಎಲ್ಲೋ ಧರ್ಮ ಇದ್ದವರು ನೋಡ್ತಾರ, ಅವ್ರ ಮನೆಯವ್ರನ್ನ ಹಂಗೆ ನೋಡ್ತಾರ, ಮಂದಿನಾದ್ರೂ ಹಂಗೆ ನೋಡ್ತಾರ, ಶಿಷ್ಯರದಾದ್ರೂ ನೋಡ್ತಾರ, ಗುರುಗಳದಾದ್ರೂ ನೋಡ್ತಾರ. ಇದಕ್ಕೆ ಪ್ರಮಾಣ ನಾವೇ ಇವೆಲ್ಲ. ಈಗ ನಮ್ಮ ಶರೀರ ಯಾರು ನೋಡಕತ್ತೀರಿ? ಎಲ್ಲ ನೀವೇ ನೋಡ್ತಿರಿಲ್ಲ. ನಮ್ಮ ಶರೀರದ ಆಗು ಹೋಗು, ಸುಖ ದುಃಖ, ಆರೋಗ್ಯ ಅನಾರೋಗ್ಯ ಎಲ್ಲ ಯಾರು ನೋಡಕತ್ತಾರೆ? ಏನು ಎಲ್ಲ ಹೆಂಡ್ರ ಮಕ್ಳು ಆರೇನಿಲ್ಲ ನಮ್ಮ ನೋಡಕ್ಕಿಲ್ಲಿ. ದೈವ ಇದ್ರೆ ತಮ್ಮ ಯಾರಾದ್ರೂ ನೋಡ್ತಾರ. ದೈವ ಇದ್ದಿಲ್ಲ ಅಂದ್ರೆ ಹೆಂಡ್ರ ನೋಡಂಗಿಲ್ಲ, ಮಕ್ಕಳು ನೋಡಂಗಿಲ್ಲ. ನೋಡಿ ತಲೆಗಿಟ್ಟಗಾರಿ ಹಾಕದ್ರೆ ಇಲ್ಲ. ವೃದ್ಧಾಶ್ರಮ ಯಾಕೆ ಕೊಡ್ತಾವ ಇಷ್ಟು? ಅನಾಥಾಶ್ರಮಗಳು ಕಟ್ಟ ಪ್ರಮೇಯನೇ ಇದ್ದಿಲ್ಲ. ವಿಚಾರಲ್ಲಿ ಇಂಥ ಕೆಟ್ಟ ಶರೀರ ಆದಂತೆ ಮುಟ್ಟಂಗಿಲ್ಲ. ನಾವು ಇಷ್ಟೆಲ್ಲ ಮಾಡಿ ಬೆಳೆಸಿದವರಿಗೆ ಅವರಿಗೆ ಮುಟ್ಟಂಗಿಲ್ಲ. ದೇವತೆಗಳು ಬಂದ ನಿನ್ನ ಶರೀರ ಮುಡ್ತಾರ. ಅದಕ್ಕೆ ಇದುವರೆಗೆ ಯಾರ ಶರೀರವನ್ನ ಸಂತಂದಿರಲಿ ಮಹಾತ್ಮಂದಿರಲಿ, ಯಾರ ಕಳ್ಳಂದಿರಲಿ ಸುಳ್ಳಂದಿರಲಿ ಒಳ್ಳೆಯವ್ರದಿರಲಿ, ಅವ್ರ ಶರೀರ ಮಾತ್ರ ಮುಟ್ಟಿಲ್ಲ. ಶರೀರದ ಒಳಗಿರತಕ್ಕಂಥ ಲಿಂಗತ್ವನ ತಗೊಂಡ್ರೂ ಹೋಗ್ಬಿಟ್ರು ಅವರು. ನಾಡಿ ಇದು ಇಲ್ಲಿ ಅದು ಅವು ತಗೊಂಡು ಅಲ್ಲಿ ಹೋಗ್ಯಾರ. ಇಲ್ಲಿ ಸುಮ್ಮನೆ ಗಾಡೆ ಕಲ್ಲಿದ್ದಂಗ ಈ ಕಲ್ಲಿಗೆ ತಲೆ ಹೊಡ್ಕೊಂಡು ಇವ್ರು ಅಳಕ್ ಶುರು ಮಾಡ್ತಾರೆ. ಕಲ್ಲಲ್ಲ, ಗಾಡೆ ಇಲ್ಲ. ಮತ್ತೆ ಅದು ಪ್ರಾಣ ಹೋದ್ಮೇಲೆ ಗಾಡೆನೆ, ಆ ಗಾಡಿ ತಲೆ ಹೊಡ್ಕಂತ ಇವು. ಇಲ್ಲೇನು ಆಡಿದ್ದೆ ತಾತ ಭಾಳ ಚಂದ ಹೇಳ್ತದ, ಕುಟಿಲ ಪ್ರಪಂಚ ತಮ್ಮ ಅಂತ. ಒಂದೂರಾಗ ಒಬ್ಬ ವ್ಯಕ್ತಿ ಸತ್ತಿದ್ದ. ಹೆಂಡತಿ ಪಾಪ ಬಹಳ ಸಹಜವಾಗಿಲ್ಲ ಹೆಣ್ಮಕ್ಳಿಗೆ ಆ ಸಮಯದ ದುಃಖ ಇಲ್ಲಿದು ಬರ್ತಾವ. ಬದುಕಿದಾಗ ಏನನ್ನಾಗಿಲ್ಲ, ಸತ್ತಾಗಂತೂ ಎಲ್ಲರಿಗೂ ಬಂದೇ ಬರ್ತಾವ. ಗೋಳಾಡಿ ಮಕ್ಕಳು ಆಳಿ ಅಂದ್ರು. ಹೆಂಡತಿ ಅಂತೂ ಬಿದ್ದು ಅಳ್ತಿದ್ಲು. ಯಾರನ್ನ ಬಂದ್ರೆ ದುಃಖ ಮಾಡ್ತಿದ್ಲು. ಕೊನೆಗೆ ಹೇಳಿದ್ಲು, ಇಲ್ಲ ನಾನು ಬಿಟ್ಟಿರಕ್ಕೆ ಆಗೋದಿಲ್ಲ ಅಂತ. ಆಯ್ಕೆ ಎಲ್ಲಾರು ಬಂದ್ರು, ಬೀಗರು ಬಿಚ್ಚರು, ಇನ್ನು ಒತ್ತಾಯ್ತು, ಎತ್ತರಿ ನಿನ್ನೇನು ಉಪವಾಸ ಬಿದ್ದಾವೆಲ್ಲಸು ಅಂತ ಹಿರಿಯರು ಹೇಳ್ತಾರಲ್ಲ. ಸಮೀಪ ಬಂದಂಗೆಲ್ಲ, ಅಣ್ಣ ನೀ ಬರಬೇಡ, ಮುಟ್ಟಬೇಡ ಆಕೆ. ಅಲ್ಲಮ್ಮ ಒತ್ತಾಗ್ಯದ ಎತ್ತಮ್ಮಂದು ಎತ್ತಬೇಡ್ರಪ್ಪೋ, ಇಲ್ಲೇ ಇನ್ನ ಏಸನ ಇರ್ಲಿ, ಇಲ್ಲೇ ಇರಲಿ, ನಾ ಬಿಟ್ಟ ಇರಂಗಿಲ್ಲ ಅಂತ. ಅದನ್ನ ಬಿಟ್ಟ ಇರಕ್ಕಂಗಿಲ್ಲ, ಬಂದವರಿಗೆಲ್ಲ ಹಿಂಗೇನು ಹಾಕಿ. ಆದ್ರೆ ಪೂಜಾರಿ ಅಂಬದು ಸ್ವಲ್ಪ ಹುಷಾರಿದ್ದ ಮನುಷ್ಯ. ಅವಾಗ ಆತನು ಹೋದ, ನೋಡಮ್ಮ ಹಂಗೆ ಮಾಡಕ್ ಹೋಗ್ಬೇಡ, ಉಳ್ದೋಳ್ದು ನೋಡು, ನೀನೇ ದಣ್ಕೊಂಡಿದ್ದಿ, ಸತ್ತವರಿಂದ ಯಾರು ಸಾಯ್ತಾರ, ಹಂಗೆಲ್ಲ ಯಾಕೆ ಮಾಡಕೋತಿದ್ದಿ? ಅಣ್ಣ ಅದನ್ನು ಮಾತು ಹೇಳ್ಬೇಡಪ್ಪೋ ಯಪ್ಪ, ಇದನ್ನ ಮಾತ್ರ ಮುಟ್ಟಬೇಡ, ಎತ್ತಕ್ಕೆ ಬಿಡಂಗಿಲ್ಲ. ಆವಾಗ ಆತಂದ, ಇರ್ಲಿ ಬಿಡಪ್ಪ, ಬಿಟ್ಟಿರಕ್ಕೆ ಆಗಂಗಿಲ್ಲ ಅಂತ ಅಂತಂದ್ಮೇಲೆ ಹೆಂಗ ಇದಕ್ಕೆ ಕುಣೆ ಅಂತ ತೋಡಿವಿ, ಅದ್ರ ಬತ್ತಿಗೆ ಇನ್ನೊಂದು ತೋಡ್ಬಿಡ್ರಿ, ಈಕಿನ ಅಲ್ಲೇ ಇಡಮಂದ ಅವನು. ಬಿಟ್ಟಿರಕ್ಕೆ ಆಗಂಗಿಲ್ಲ ಮನೆಯ. ಮೊದಲು ನಿಂದಿಟ್ಟು ಆಮೇಲೆ ಇತ್ತಂದಿಟ್ಟು ಇಬ್ಬರಿಗೆ ಪೂಜೆ ಮಾಡಿ ಮನೆಗೆ ಬರ್ತವಂದ. ಅವಾಗ ಅಪ್ಪೋ ಜಲ್ದಿ ವೈರ, ಜಲ್ದಿ ವೈರು. ಅಲ್ಲಮ್ಮ ಈಗ ಇಷ್ಟು ತಾನ ಹಂಗಂದಿ, ಈಗ ಹಂಗಂದಿಲ್ಲ ಅಂದ.
ಎಣ್ಣ ಹೆಂಗನ ಮಾಡಿ ಒಯ್ಯಿರಪ್ಪು ಅಂದ್ರೆ ಈ ಕುಟಿಲ ಪ್ರಪಂಚ ಅಂತೆ ಸತ್ಯ ಅದಂತೆ. ಎಲ್ಲರಿಗೂ ಪಕ್ಕ ಗೊತ್ತದ, ಸತ್ತ ಮೇಲೆ ವಾಪಸ್ ಬರಂಗಿಲ್ಲ ಎಲ್ಲರಿಗೂ ಗೊತ್ತದ. ಮತ್ತೆ ಯಾರಿಗೆ ಗೊತ್ತಿಲ್ಲ ಜಗತ್ನಾಗ ಸತ್ತವರು ಇನ್ ತಿರುಗಿ ಬರ್ತಾರಂತ ಯಾರಿಗೂ ಗೊತ್ತದ? ಎಲ್ಲರಿಗೂ ಗೊತ್ತದ. ಆದ್ರೆ ಇದು ಹಿಂಗೆ ಇರೋದು ಪ್ರಪಂಚ. ಆ ಕಾರಣಕ್ಕಾಗಿ ಸಂದೇಹವಿಲ್ಲ ಭೂಮಾತ್ಮ ಪ್ರತಿಷ್ಠಿತ ಅಂತ ಇಲ್ಲಿ ಆನಂದ ಶ್ರುತಿ ಪೇಳುತ್ತಿರಾಗಿ ಅಂತ ಇಲ್ಲಿ ಒಂದು ಮಾತು ಹೇಳಿದ್ರು. ಅಂದ್ರೆ ಜ್ಞಾನಕ್ಕೆ ನಹಿ ದೃಷ್ಟು ದೃಷ್ಟಿ ಪರಿಲೋಪ ವಿದ್ಯತೆ ಅಂದ್ರೆ ಆತ್ಮನ ದೃಷ್ಟಿ ಜ್ಞಾನಕ್ಕೆ ವಿಪರಿಲೋಪ ನಾಶವು ಒಂದು ನಿಶ್ಚಯವಾಗಿ ನ ವಿದ್ಯತೆ ಅಂದ್ರೆ ಇರುವುದಿಲ್ಲ. ಯಾವುದಕ್ಕಿರುವುದಿಲ್ಲ? ಜ್ಞಾನಕ್ಕೆ ನಾಶ ಇಲ್ಲ, ಅಜ್ಞಾನಕ್ಕೆ ನಾಶ ಅದ. ಅಂದ್ರೇನು? ನೀನು ಸಾಯುವುದಿಲ್ಲ, ಅಜ್ಞಾನದಿಂದ ಹುಟ್ಟಿದ ದೇಹ ಇರೋದಿಲ್ಲ. ನಾವ್ ಯಾರು ಸಾಯಂಗಿಲ್ಲ, ಚಿಂತೆ ಮಾಡಕ್ ಹೋಗ್ಬಿಡ್ರಿ. ಶಾಸ್ತ್ರ ಕೇಳಿದ ಮೇಲೆ ದೇಹ ಇರಂಗಿಲ್ಲ ನೋಡ್ರಿ, ಯಾರ ದೇಹ ಇರಂಗಿಲ್ಲ. ಆದರೆ ದೇಹದ ಒಳಗಿರುವಂತ ನಮ್ಮ ಸ್ವರೂಪಕ್ಕೆ ಎಂದೂ ಸಾವಿಲ್ಲ, ಅದಕ್ಕೆ ಸಂದೇಹನೂ ಇಲ್ಲ. ದುಃಖ ಯಾಕಾಯ್ತಂದ್ರೆ ಬರೀ ಸುಮ್ಮನೆ ಹಾಳತಕ್ಕಂಥ ವಿಷಯ ಆದಿಗಳಲ್ಲಿ ಹೋಗಿ ಮಗ ತಿಳ್ಕೊಂಡ ನಮ್ಮ ಅಪ್ಪನಿಂದ ನಮ್ಗೆ ಆನಂದ ಅದಪ್ಪ, ಅವನು ಬೇಯಿಸಿದ್ರೆ ನಾ ಬೇಯಿಸಂತ ಇವನು ಅನ್ಕಂಡ, ತಂದೆ ಅನ್ಕಂಡ ಮಗ ಬೇಯಿಸಿದ್ರೆ ನಾವು ಬೇಯಿಸಿರ್ತಪ್ಪ ಅಂತ ಮಗ ಅನ್ಕಂಡ. ಆಯ್ತು, ಎಲ್ಲಿತಾನ ಅಂದ್ರೆ ತಂದೆ ಮಾತ ಮಗ ಕೇಳ್ತಾನ, ಮಗನ ಮಾತ ತಂದೆ ಕೇಳ್ತಾನ, ಇಬ್ಬರು ಬೇಸ್ ಅನ್ಕಂಡ್ರು. ಒಂದು ದಿನ ಎದುರು ನಿಂತ ಮಗ ಅಂದ್ಮೇಲೆ ಇವನು ಸುಮ್ಮನೆ ಹುಟ್ಟೆ ನೋಡಪ್ಪ, ಬಾಡ್ಕವ್ ನಮ್ಮ ಹೊಟ್ಟೆಲ್ಲ ಅಂದ. ಅಲ್ಲಿ ಇಷ್ಟು ತನ ನೀನು ಮಗನಿಂದ ನಮಗೆ ಆನಂದ ಅಂದಿ, ನಮ್ಮಪ್ಪನಿಂದ ಆನಂದ ಅಂತ ಮಂದಿ ಓಣಿ ತಿರುಗಾಡಿ ಹೇಳಿರಿ, ಹಿಂಗ್ಯಾಕೆ ಜಗಳಾಡ್ತರು ಅಂತಂದ್ರೆ ಸುಮ್ಮನೆಪ್ಪ ಇವನು ಬದ್ಮಾಸ ಅಂತ ಮಗ ಅಂತಾನ, ಅವನು ಬದ್ಮಾಸ ಅಂತ ತಂದೆ ಅಂತಾನ. ಇದೇನಂದ್ರೆ ಸುಮ್ಮನೆ ಆರೋಪ ಮಾಡ್ಕೊಂಡು ಯಾರಿಂದ ಯಾರಿಗೆ ಸುಖ ಇಲ್ಲ. ನಮ್ಮಿಂದ ನಮಗೆ ಸುಖ, ನಮ್ಮಿಂದ ನಮಗೆ ಆನಂದ ಆದವಿನ ಇದು ಆನಂದ ಮಾತ್ರ ಒಬ್ಬರ ಆನಂದ ಒಬ್ಬರಿಗೆ ಕೊಡೋಕೆ ಬರೋದಿಲ್ಲ. ಎಲ್ಲರಲ್ಲಿ ಆನಂದ ಅದ. ಆ ಆನಂದ ತಿಳಿದಾದ ನಾವು ಗದ್ಲಿ ಬಿತ್ತೀವಿ. ಎಲ್ಲಿ ಅದ ಆನಂದ? ಆನಂದ ಏನು ಮಾಡಿದ್ರೆ ಆಗ್ತದ ಅನ್ನೋ ವಿಚಾರವನ್ನ ಜಾಡ ಹಿಡಿದು ನಾವು ಸಾಧನೆ ಮಾಡಿಕೊಂಡ್ರೆ ನಾವು ನಿಜವಾಗಿ ಕೂಡ ಮುಕ್ತರೇ, ನಾವೆಲ್ಲರೂ ಶರಣ ಸಂತರೇ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ದಿವಸ ನಮ್ಮ ಗುರು ಕರುಣೆಯನ್ನು ಪಡೆದಂಥ ಅವ್ರ ತಂದೆ ಜೋಳದಡಿಗೆ ನನಗೆ ಯಾಕೆ ಎಲ್ಲಿಂದ ಹೇಳ್ಕೊಂಬಂತು ಇವ್ರನ್ನ ಅಂತ ವಿಚಾರ ಮಾಡಿದೆ. ಅವ್ರು ಹೇಳಿದ್ರು ಸುಮಾರು ವರ್ಷದಿಂದ ಅವರಿಗೆ ಸ್ವಲ್ಪ ಇಲ್ಲಿ ಉಪದೇಶ ತಗೋಬೇಕು ಅಂತ ಅಪೇಕ್ಷೆ ಇತ್ತಂತ. ಅದು ಯಾಕೆ ಬಂತು ಅಂತ ಕೇಳಿದಾಗ ಅವ್ರ ಮನೆಗೆ ಹೋಗಿವ್ ನಾವು, ನೀವೆಲ್ಲ ಜೋಳದಡಿಗೆ ಒಬ್ಬರು ಗೌಡ್ರ ಮನೆಗೆ ಹೋಗಿದ್ವಿ ನೋಡು ಒಂದ್ಸಲ. ಅಲ್ಲಿ ಬತ್ತಾಗ ಇವರು ಪಾಂಚಾಳದವ್ರೊಬ್ರು ಇದ್ರು ನೋಡು, ಅವ್ರ ಹೆಸರು ಏನಲ್ಲಮ್ಮ, ವಿಶ್ವನಾಥ್ ಅವರು ಇಲ್ಲಿ 2-3 ಸಲ ಬಂದು ಹೋಗಿದ್ದ. ಬಹಳ ವಿಚಾರವಂತ, ಪರಪ್ಪಯ್ಯನವ್ರ ಬಗ್ಗೆ, ತಿಂತಿಣಿ ಮೌನೇಶ್ವರ ಬಗ್ಗೆ ಗ್ರಂಥಗಳನ್ನು ಆ ಸಂಗ್ರಹವನ್ನು ಮಾಡಿದ್ದ, ಅದನ್ನು ಬಿಡುಗಡೆಯುವಂತ ಪ್ರಯತ್ನ ಮಾಡಿದ್ದ. ಆಮೇಲೆ ಬಹಳ ದಿನ ಇಲ್ಲಿ ಅಂಬೇಡ್ಕರ್ ಭವನದಲ್ಲಿ ನಾವು ಕಾರ್ಯಕ್ರಮ ಇಟ್ಟಾಗ ಸುಮಾರು ದಿನ ಬಂದು ಇಲ್ಲಿ ಇದ್ದು ಹೋದಂಥ ವ್ಯಕ್ತಿ. ಅವ್ರ ಮಗಳಂತ ಇವತ್ತು ನಮಗೆ ಗೊತ್ತಾಯಿತು. ಆಯ್ತು ಬಿಡಮ್ಮ, ಏನು ತಪ್ಪಿಲ್ಲ, ಒಂದು ಒಳ್ಳೆ ಮೊದಲೇ ಹೇಳಿ ನಾ ಏನು ಹೇಳ್ಬೇಕಾಗದ ಹೇಳಿನಿ, ಇದನ್ನು ಸುಮ್ಮನೆ ಕುಂತ್ರೆ ಆಗೋದಿಲ್ಲ, ಪ್ರಯತ್ನ ಮಾಡ್ರಿ. ಹೇಗೆ ಪ್ರಯತ್ನ ಮಾಡ್ರಿ ಅಂದರೆ ಕೊಡಿಗೆ 1ನೇ ಕ್ಲಾಸ್ 2ನೇ ಕ್ಲಾಸ್ ಆಗದಿದ್ರು ಅಂಗನವಾಡಿಗೆ ಅದು ಹಚ್ಚರ ಅಂತ. ಈಗ ಶಾಲೆ ಹಂಗ ಡೈರೆಕ್ಟ್ 1ನೇ ಕ್ಲಾಸಿಗಿಲ್ಲ, ಮೊದಲೆಲ್ಲ 1ನೇ ತರಗತಿ ಇವತ್ತು. ಈಗ ಅಂಗನವಾಡಿ LKG UKG ಆದ್ಮೇಲೆ 1ನೇ ತರಗತಿ, ಹೌದಿಲ್ಲ? ಅದಕ್ಕೆ ಈ ಜನ್ಮದಲ್ಲಿ ಅದನ್ನು ಅಂಗನವಾಡಿ ಪಾಸ್ ಆದ್ರೆ ಮುಂದಿನ ಜನ್ಮಕ್ಕೆ 1ನೇ ತರಗತಿ, ಮತ್ತೆ ಮುಂದಿನ ಜನ್ಮಕ್ಕೆ 2ನೇ ತರಗತಿ, ಹಿಂಗಾದ್ರೂ ಕೂಡ ಸಂಸ್ಕಾರ ಆಗ್ತದ ನೋಡಮ್ಮ ಅಂತ ಮೊದಲೇ ಹೇಳಿನಿ. ಅದು ಗುರುನಾಥನ ಕೃಪೆ.
ಅವರೆಲ್ಲರಿಗೆ ನಿಮ್ಮೆಲ್ಲರಿಗೆ ನಮ್ಮೆಲ್ಲರಿಗೂ ದಯಪಾಲಿಸಿರ್ತಕ್ಕಂಥ ಮಾತನ್ನು ಹೇಳಿ ಇಲ್ಲಿ ಸಮಯ ಆದ ಕಾರಣ ಯಾರನ್ನ ಹಾಡ್ತಾರನಪ್ಪ ಮಂಗಳವನ್ನು ಹೇಳ್ರಿ ಪ್ರಭು. ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯತು ಜಗದಾಚಾರ್ಯ ವರನಿಕರಕೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ವೇದಮತ ವೃಕ್ಷಗಳ ಛೇದಿಸುತ್ತ ಶ್ರುತಿ ಪ್ರೋಕ್ತ ವಾದ ಪರಮದ್ವೈತ ಘನಮತವನು ಮೋದದಿಂ ಸ್ಥಾಪಿಸುತ್ತಲೀ ಧರೆಯನುದ್ಧರಿಸಿರ್ಪ ಆದಿ ಶ್ರೀ ಗುರು ಶಂಕರಾಚಾರ್ಯಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಬದ್ಧ ವಿಷಯದ ಬಲೆಗೆ ಬಿದ್ದು ಒದ್ದಾಡುತ್ತೀಹ ಬದ್ಧಾತ್ಮರನ್ನು ಕಂಡು ಕರುಣದಿಂದ ಶುದ್ಧಾತ್ಮ ನೀನೆಂದು ಬುದ್ಧಿಗೇರಿಸಿ ಬಿಡದೆ ಉದ್ಧರಿಸಿದಂತ ಶ್ರೀ ಸಿದ್ಧಾರೂಢಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಡ ದೃಶ್ಯ ಲಕ್ಷಣವೇ ಒಡಲೆನಿಸುವ ಈ ಜಗವು ಕಡುಮಿಥ್ಯ ಬ್ರಹ್ಮ ಒಂದೇ ಸತ್ಯವೋ ನುಡಿಗೆ ಗೋಚರದರ ಒಡಲು ನೀನಹುದೆಂದು ಬಿಡದೆ ಬೋಧಿಸಿ ಪೊರೆದ ಜಡಿಸಿದ್ದಾಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಮಾತಿಗೂ ಮನಸ್ಸಿಗೂ ಚಿನ್ಮಯನು ಗೋಚರಸಿ ಮೌನ ವ್ಯಾಖ್ಯಾನದಿಂ ಪ್ರಕಟಿತನೆಂಬಂತೆ ಮೌನದಿಂ ಮಾನವರ ಜನನದಿ ಭಯ ಬಿಡಸಿ ಘನಮುಕ್ತಿಯ ನೀವ ಗುರುನಾಥರೂಢಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಶಿವಜೀವರಲಿ ಭೇದ ತವೆ ಪುಡ್ಕಲಿಲ್ಲೆಂಬ ಸುವೇಕ ಅಳವಡಿಸಿ ಶ್ರುತಿ ಮತದಲ್ಲಿ ಭವಭಯವ ಕೆಡಸುತ್ತ ಸವೆಯದಾನಂದವನು ಜವದಿತ್ತ ಶ್ರೀ ಶಂಕರಾನಂದಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಪುಷಿ ಮಾಯೆ ಪುಷಿ ಜೀವ ಪುಷಿಯಾದ ಸಂಸಾರ ಬೆಸೆಗೆ ನಿನ್ನಲ್ಲಿಲ್ಲ ಎಂದೆಂದಿಗೂ ಅಸಮ ಸುಜ್ಞಾನದಿಂ ಸಖಿದ ಜ್ಞಾನವನು ದೆಸೆಯಡಿಪ ಬಸವಂತ ದೇಶಿಕನಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಪರಮ ನಿಜ ಗುಣಯೋಗಿ ವಿರಚಿಸಿದ ವೇದಾಂತ ಸುರಸ ಸಾಹಿತ್ಯಯುತ ಷಟ್ಶಾಸ್ತ್ರಕ್ಕೆ ಪರಿಕಿಸುತ್ತ ಟೀಕೆ ತಾತ್ಪರ್ಯವನ್ನು ಬರೆದಿಳೆಯ ನರರನ್ನು ಉದ್ಧರಿಸಿರ್ಪ ಶಿವಪುತ್ರ ಸ್ವಾಮಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಹರಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದ ಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಅಜ್ಞಾನ महाराज की जय सकल साधु संत महाराज की जय जय मंगलम जय नमः पार्वतीश्वर
ಇಲ್ಲಿ ನಮಸ್ಕಾರ ಮಾಡಿ ಎಲ್ಲರಿಗೂ ನಮಸ್ಕಾರ ಮಾಡಿ